ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ನೀವು 6ನೇ ಕ್ಲಾಸಿಂದ ಶುರು ಮಾಡಿ 10ನೇ ಕ್ಲಾಸ್ ಮುಗಿಯೋ ತನಕ ನಂಬರ್ಸು ಅದ್ರ ಮೇಲಿನ ಮ್ಯಾಥಮ್ಯಾಟಿಕಲ್ ಆಪರೇಷನ್, ಸಂಖ್ಯೆ ಮತ್ತೆ ಅದ್ರ ಮೇಲೆ ಗಣಿತದ ಕಾರ್ಯಾಚರಣೆ, ಇದಕ್ಕೆ ಬೇಕಾಗುವಂತ ಎಲ್ಲ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅನ್ನ ಸಮ್ಮರಿ ತರ ಇವತ್ತು ಹೇಳ್ತೀನಿ. ಆಮೇಲೆ ಈ ಎಲ್ಲ ಆನ್ಲೈನ್ ಸೆಷನ್ಸ್ ಅಲ್ಲೂ ನಂದು ಮೇನ್ ಫೋಕಸ್ ಅಂದ್ರೆ ಮುಖ್ಯ ಉದ್ದೇಶ ಏನಿರುತ್ತೆ, ಏನು ಗುರಿ ಇಟ್ಕೊಂಡಿರ್ತೀನಿ ಅಂತಂದ್ರೆ, ನೀವು ವರ್ಕ್ಶಾಪ್ಗೆ ಸೆಲೆಕ್ಟ್ ಆದವ್ರು ಬರೋದಕ್ಕೆ ಮುಂಚೆ ಅಲ್ಲಿ ನೀವು ಟ್ಯುಟೋರಿಯಲ್ ಸೆಷನ್ ತರ ನೀವೇ ಲೆಕ್ಕ ಮಾಡಕ್ ಬೇಕಾಗೋ ಒಂದು ಫಂಡಮೆಂಟಲ್ ನಾಲೆಡ್ಜ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು, ಅಂದ್ರೆ ವಿಷಯನ ನಿಮ್ಗಳಿಗೆ ತಲುಪಿಸಿ ಸ್ವಲ್ಪ ಸಮ್ ಅಮೌಂಟ್ ಆಫ್ ಪ್ರೊಸೀಜರಲ್ ನಾಲೆಡ್ಜ್, ಅಂದ್ರೆ ಒಂದು ಲೆಕ್ಕ ಹೇಗ್ ಮಾಡೋದು, ಆ ಫೌಂಡೇಶನ್ ಕಾನ್ಸೆಪ್ಟ್ಸ್ ಅನ್ನೇ ರೀಇನ್ಫೋರ್ಸ್ ಅಂತಂದ್ರೆ ಅದನ್ನ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅದರಲ್ಲಿ ನಿಮ್ಗೆ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿಯೋ ಥರ ಅದನ್ನ ಆಗೋ ಹಾಗೆ ಬೇಕಾಗೋ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಫೌಂಡೇಶನ್ ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡ್ಕೊಳಕ್ ಬೇಕಾಗುವಷ್ಟು ಸಿಂಪಲ್ ಎಕ್ಸಾಂಪಲ್ಸು, ಅದನ್ನ ಮಾಡೋ ಪ್ರೊಸೀಜರ್ಸು, ಇದ್ರ ಕಡೆ ಮಾತ್ರ ಫೋಕಸ್ ಇರುತ್ತೆ. ಅಂಡ್ ಸುಮಾರು ಜನ ಎಲ್ಲ ಸ್ಟೂಡೆಂಟ್ಸ್ ಇರ್ತೀರಾ, ಅಂಡ್ ದೆನ್ ಸುಮಾರು ಪೋರ್ಷನ್ಸ್ ಕ್ವಿಕ್ ಕವರ್ ಮಾಡ್ಬೇಕಾಗಿರೋದ್ರಿಂದ ನಿಮ್ಗಳಿಗೆ ಗೊತ್ತಾಯ್ತಾ ಅಂತೆಲ್ಲ ಕೇಳಿ ನಾನು ಕ್ಲಾರಿಫೈ ಮಾಡಿ ಇಂಟ್ರಾಕ್ಷನ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಮನಸ್ಸಿಟ್ಟು ಕಂಪ್ಲೀಟ್ ಒಂದೇನಪ್ಪ ಕಷ್ಟ, ನಿಮ್ ಜಾಗದಲ್ಲಿ ಕೂತ್ ನಾ ಯೋಚನೆ ಮಾಡಿದ್ರೆ ಅಂದ್ರೆ ಒಬ್ಬ ಮೇಷ್ಟ್ರು ಕಂಟಿನ್ಯೂಸ್ ಆಗಿ ಅವರೇ ಮಾತಾಡ್ತಾ ಇದ್ದು ಎಷ್ಟೊತ್ತು ಅಂತ ನೀವು ಅದ್ರ ಕಡೆನೇ ಗಮನ ಹರಿಸಕ್ಕಾಗತ್ತೆ. ಒಬ್ಬ ಮನುಷ್ಯನ ಅಟೆನ್ಷನ್ ಸ್ಪ್ಯಾನು 20 ನಿಮಿಷ 25 ನಿಮಿಷ ಅಂತ ಹೇಳಿ. ಬಟ್ ವಿದ್ಯಾರ್ಥಿ ದಶೆನಲ್ಲಿ ನೀವು ಚಿಕ್ಕವರಿದ್ದಾಗ ನಿಮಗೆ ಈ ವಿಚಾರನ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು, ಇದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ಮುಂದೆ ಬರಬೇಕು, ಇದ್ರಲ್ಲಿ ನಾನು ಒಳ್ಳೆ ಜಾಣ ಆಗ್ಬೇಕು, ನಾನು ಏನ್ ಲೆಕ್ಕ ಕೊಟ್ಟು ಮಾಡಕ್ ಬರ್ಬೇಕು ಅನ್ನೋ ಒಂದ್ ರೀತಿ ನಿಮ್ಗೆ ಎಕ್ಸೈಟ್ಮೆಂಟ್ ಉತ್ಸಾಹ ಬಂದ್ರೆ ಏನಾಗುತ್ತೆ ಅಂದ್ರೆ ನೀವು ಇಡೀ ಕ್ಲಾಸ್ನ ತುಂಬಾ ಸೀರಿಯಸ್ ಆಗಿ ತುಂಬಾ ಇಂಟ್ರೆಸ್ಟ್ ಇಟ್ಟು ಕೇಳ್ತೀರಾ. ಸೊ ಆ ಒಂದ್ ರೀತಿ ನೀವು ಮನೋಧರ್ಮ ಬೆಳೆಸ್ಕೊಳ್ಳಿ ಈ ಸೆಷನ್ಸ್ಗಳಲ್ಲಿ. ಅಂಡ್ ಕೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಕೆಲವು ಡೌಟ್ಸ್ ಬರುತ್ತೆ, ತಕ್ಷಣ ಸುಮ್ಮನೆ ಅದು ಆ ಡೌಟ್ ಅನ್ನ ಹಾಕೊಂಡಿರಿ. ಈ ಎಲ್ಲಾನು ನಿಮ್ಗೆ ವಾಪಸ್ ಒಂದ್ಸತಿ ಈ ವಿಡಿಯೋಸ್ನ ನಿಮ್ಗೆ ಕಳಿಸ್ತಾರೆ. ಅಂಡ್ ಸಾಮಾನ್ಯ ಮುಂದಿನ ವಾರದಿಂದ ಶುರುವಾದ ತಕ್ಷಣ ಏನಾಗುತ್ತೆ ಅಂದ್ರೆ ಏನ್ ಪೋರ್ಷನ್ಸ್ ನಿಮ್ದು 2 ದಿವಸದಲ್ಲಿ ಕವರ್ ಮಾಡಿರುತ್ತೋ ಅದ್ರ ಮೇಲೆ ಏನ್ ನಾನು ಒಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ ಅದೆಲ್ಲ ಕರೆಕ್ಟಾಗಿ ನಿಮಗೆ ಕ್ಲಾರಿಫೈ ಆಗೋಕ್ಕೋಸ್ಕರ ಅಸೈನ್ಮೆಂಟ್ ಕೊಡುತ್ತೆ. ಸೊ ಆ ಕಳಿಸಿದ್ದು ವಿಡಿಯೋಗಳನ್ನ ನೀವು ಪದೇ ಪದೇ ಕೇಳಿ, ಆ ಕೇಳ್ತಾ ಇರ್ಬೇಕಾದ್ರೆ ಲೆಕ್ಕ ನೀವು ಮಾಡ್ತಾ ಇರ್ಬೇಕಾದ್ರೆ ಡೌಟ್ಸ್ ಬರುತ್ತೆ. ಆದಷ್ಟು ಬೇಗ ನಾವು ಕಳಿಸಿದ್ದ 1 ದಿವಸದಲ್ಲೇ 1 ಸತಿ 2 ಸತಿ ಕೇಳ್ಬಿಟ್ಟು ಏನ್ ಡೌಟ್ಸ್ ಬರುತ್ತೋ ಅದನ್ನ ಲಿಸ್ಟ್ ಮಾಡ್ಕೊಂಡು ನಿಮ್ಮ ಗ್ರೂಪ್ ಏನು ಕೋಆರ್ಡಿನೇಟರ್ಸ್ ಇದ್ದಾರೆ, ಮೇಡಮ್ ಶೋಭಾ ಮೇಡಮ್, ಸೌಮ್ಯ ಅವರು, ಅವ್ರುಗಳಿಗೆ ಕಳಿಸಿದ್ರೆ ಅವ್ರು ನನಗೆ ವಾಪಸ್ ಕಳಿಸ್ತಾರೆ. ನನಗೆ ಅವಕಾಶ ಸಿಕ್ಕಷ್ಟು ನಾನು ನೋಡ್ಬಿಟ್ಟು ಇಲ್ಲ ಬರವಣಿಗೆನಲ್ಲೋ ಇಲ್ಲ ಎಕ್ಸಾಂಪಲ್ ತೋರಿಸಿದ್ದನೋ ಅಥವಾ ತುಂಬಾ ಇಂಪಾರ್ಟೆಂಟ್ ಇದ್ರೆ ವಿಡಿಯೋ ತರ ಮಾಡಿ ನಾನು ಆ ಡೌಟ್ ಕ್ಲಾರಿಫಿಕೇಶನ್ ಕಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಇವತ್ತಿನ ಸೆಷನ್ ಶುರು ಮಾಡೋಣ. ನಂಬರ್ಸ್ ಅನ್ನೋ ಒಂದು ಮ್ಯಾಥಮ್ಯಾಟಿಕಲ್ ಪ್ರೈಮರಿ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಬಗ್ಗೆ, ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಎಲ್ಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗಿನ ಸಮ್ಮರಿ ಆಫ್ ಕಾನ್ಸೆಪ್ಟ್ಸ್ ಅದನ್ನ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಈ ಹುಡುಗರದ್ದು ನನ್ಗೆ ಇದೊಂದು ಮಾತ್ರ ಈ ಸ್ಕ್ರೀನ್ ಒಂದು ಪ್ರಾಬ್ಲಮ್ಮು. ಓಕೆ, ಇದೊಂದು ವ್ಯೂ ಅನ್ನೋದೊಂದು ಮಾತ್ರ ಬಂದು ನಂಗೆ ತುಂಬಾ ತೊಂದರೆ ಕೊಡುತ್ತಮ್ಮ. ಈ ಹುಡುಗರುಗಳು ಬಂದು ಸೇರ್ತಾರಲ್ಲ ಆ ಪೋರ್ಷನ್ ನನಗೆ ಇಲ್ಲಿ ನಾನು ಏನು ಆಪರೇಟ್ ಮಾಡ್ಬೇಕಲ್ಲ, ನಂದು ಇದನ್ನ ಗುಡ್ ನೋಟ್ಸ್ದು ಪೆನ್ಗಿನ್ ಸೆಲೆಕ್ಷನ್, ಅದಕ್ಕೆ ತುಂಬಾ ಅಡ್ಡಿ ಬರುತ್ತೆ. ಅದನ್ನೇನು ಮಾಡಕ್ ಆಗ್ತಿಲ್ಲ ನಾನು. ಓಕೆ ಓಕೆ ಹುಡುಗ್ರ, ಇಲ್ಲಿ ನೋಡಿ ಇವತ್ತಿಂದು ಏನು ನಾನು ಫೋಕಸ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಫೌಂಡೇಶನ್ ಕಾನ್ಸೆಪ್ಟ್ಸ್ ಆಫ್ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ನಂಬರ್ಸ್. ನಂಬರ್ಸ್ ಏನು, ದೇ ಆರ್ ದಿ ಪ್ರೈಮರಿ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಓಕೆ,
ಸೊ ಫೌಂಡೇಶನಲ್ ಕಾನ್ಸೆಪ್ಟ್ಸ್ ಅಂತಂದ್ರೆ ನಮಗೆ ನಿಜವಾಗ್ಲೂ ಅಡಿಪಾಯ ಭದ್ರ ಆಗುವಂಥ ಕಾನ್ಸೆಪ್ಟ್ಗಳು. ಓಕೆ, ಪರಿಕಲ್ಪನೆ ಅಂತ ಹೇಳ್ಬೋದು. ಅದಕ್ಕೆ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತಂದ್ರೆ ಮೂಲ ಇಂಪಾರ್ಟೆಂಟ್ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಗಣಿತ ಕಾರ್ಯಾಚರಣೆ. ಯಾತ್ರ ಮೇಲೆ? ನಂಬರ್ಸ್ ಅಂದ್ರೆ ಸಂಖ್ಯೆಗಳು. ಅದರ ಇದು ಈ ಸಂಖ್ಯೆ ಅನ್ನೋದೇ ಇಡೀ ಗಣಿತನ ಕಂಪ್ಲೀಟ್ ಬಿಲ್ಡ್ ಮಾಡಿರೋ ಫಸ್ಟ್ ಬಿಲ್ಡಿಂಗ್ ಬ್ಲಾಕ್. ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಇಟ್ಟಿಗೆ ಇದ್ರೆ ಅಲ್ಲಿಂದ ಗೋಡೆ, ಹಂಗ್ ಆ ಥರ. ಸಿಮೆಂಟ್ ಇದ್ರೆ ಕಾಂಕ್ರೀಟು, ಆ ಥರ. ಆ ಮೂಲ ಫಂಡಮೆಂಟಲ್ ಪ್ರೈಮರಿ ಅಂತ ಅದಕ್ಕೆ ಕರಿತೀವಿ. ಆ ಮೂಲ ಸರಕು ಅಂತಿದ್ದಂಗೆ ನಂಬರ್ಸ್ ಅನ್ನೋದು ಇಡೀ ಗಣಿತದ ಎಲ್ಲಾ ವಿಚಾರಕ್ಕೂ ಮೂಲ ಸರಕು ಅದು. ಸೊ ಫಸ್ಟು ಏನ್ ಮಾಡೋಣ ಅಂತಂದ್ರೆ, ನಮ್ದು ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಹಾಕೊಳ್ಳೋಣ. ವಾಟ್ ಈಸ್ ಎ ನಂಬರ್? ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಬ್ಯಾಲೆನ್ಸ್ ಆಗಿದ್ದನ್ನ ಆದರೆ ಒಂದು ಬ್ಯಾಲೆನ್ಸ್ ರೆಕಾರ್ಡ್ ಥರ ಮಾಡಿ ಕಳಿಸ್ತೀನಿ. ಓಕೆ, ವಾಟ್ ಈಸ್ ಎ ನಂಬರ್ ಅಂತ ಇಟ್ಟು, ಸಂಖ್ಯೆ ಅಂದ್ರೆ ಏನು ಅಂತೇಳಿ. ಇದೇನು ಅಂತ ಅನ್ಕೋಬೋದು ನೀವು. ಯಾವಾಗ್ಲೂ ಯಾವುದೇ ಒಂದು ವಿಚಾರ ಅದು ಏನು ಅಂತ ಅಚ್ಚುಕಟ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಮುಂದೆ ಅದನ್ನ ನಾವು ಏನ್ ಥರ ಸರಿಯಾಗಿ ಬಳಸಬೇಕೋ ಅದರಿಂದ ಇದೇ ಈ ಕಾನ್ಸೆಪ್ಟ್ ಇಂದನೇ ಮುಂದೆ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದರ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್, ಅದರ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಎಲ್ಲ ಗೊತ್ತಾಗೋದು. ಇವತ್ತು ನಾವೇನು ಸಮ್ಮರೈಸ್ ಮಾಡ್ತೀವಲ್ಲ ಇದ್ರದ್ದು ಕಂಪ್ಲೀಟ್ ಆಗಿ ಫುಲ್ ಕ್ಲಾರಿಟಿ, ಏನು ಡೌಟ್ ಇಲ್ಲದೆ ಇರೋಂಗಾಗೋದೇ ಇಂಪಾರ್ಟೆಂಟ್. ವಾಟ್ ಇಸ್ ಎ ನಂಬರ್ ಅನ್ನೋದಕ್ಕೆ ಹೇಗಪ್ಪ ಅಂತಂದ್ರೆ, ಈಗ ಏನಾರು ಒಂದು ವಸ್ತು ನೋಡ್ತೀವಿ ಅಂತ ಇಟ್ಕೊಳ್ಳಿ. ಜನರಲ್ ನಮ್ಗೆ ಏನಿರುತ್ತೆ, ಮನುಷ್ಯ ಅಂದ ತಕ್ಷಣ ಒಂದ್ಸತಿ ಮುಟ್ಟು ನೋಡ್ತೀವಿ. ಮುಟ್ಟು ನೋಡಿದಾಗ ಒಂದ್ಸತಿ ಇಲ್ಲ ಸಾಫ್ಟ್ ಆಗಿದೆ, ಇದು ಹಾರ್ಡ್ ಆಗಿದೆ ಅಂತನೋ. ಎತ್ತು ನೋಡ್ತೀವಿ, ಇದು ಬಹಳ ಭಾರವಾಗಿದೆ, ಇಲ್ಲ ಬಹಳ ಲೈಟ್ ಆಗಿದೆ ಅಂತನೋ, ಇಲ್ಲ ಬಿಸಿ ಆಗಿದೆ ಅಂತನೋ, ಇಲ್ಲ ತಣ್ಣಗಿದೆ ಅಂತನೋ, ಇದು ಅಗಲವಾಗಿದೆ, ಇದು ಚಪ್ಪಟೆ ಇದೆ, ಗುಂಡುಗಿದೆ. ಈ ಥರದ್ದೆಲ್ಲ ಒಂದು ರೀತಿ ನಮಗೆ ಐಡಿಯಾಗಳು ಬರೋಕ್ಕೆ ಶುರು ಆಗುತ್ತೆ. ಕಾಫಿ ಡಿಕಾಕ್ಷನ್ ಹಾಕಿದ್ರೆ ಏನು ಕರಗಿಲ್ದೇ ಇದ್ದಿದ್ದ ನೀರು ಡಿಕಾಕ್ಷನ್ ಇದ್ದಕ್ಕಿಂಗೆ ಬ್ರೌನ್ ಆಗೋಯ್ತು. ಇದೆಲ್ಲ ಅಬ್ಸರ್ವೇಷನ್ ಮಾಡ್ತೀವಿ. ಇದೆಲ್ಲ ಆಗೋದಕ್ಕೋಸ್ಕರ ಅದೇನು ಅನ್ಸುತ್ತೋ ನಮಗೆ ಅವನ್ನೆಲ್ಲ ಒಂದು ಗುಣವಿಶೇಷ ಅಂತ ಹೇಳ್ಬಿಟ್ಟು, ಒಂದು ವಸ್ತುವಿನ ಗುಣವಿಶೇಷ. ಅದು ಗುಂಡುಗಿದೆ ಅಂದ್ರೆ ಅದ್ರದ್ದು ಗುಣ, ಅದು ಬಿಸಿ ತಾಕ್ತು ಅಂತಂದ್ರೆ ಅದ್ರದ್ದೊಂದು ಗುಣ. ಈ ಥರದ್ದೆಲ್ಲ ಈ ಗುಣವಿಶೇಷಗಳಿಗೆ ನಾವು ಇನ್ಹರೆಂಟ್ ಪ್ರಾಪರ್ಟಿ ಅಂದ್ರೆ ಅದಕ್ಕೆ ಯಾವಾಗಲೂ ಪರ್ಮನೆಂಟ್ ಆಗಿ ಹೊಂದಿಕೊಂಡು ಇರುವಂತ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಆ ಪ್ರಾಪರ್ಟಿ ತುಂಬಾ ಭಾರ, ಎರಡು ವಸ್ತು ಇದ್ರೆ ಇದು ಅದಕ್ಕಿಂತ ಭಾರ, ಈ ತರ ಎಲ್ಲ ಹೇಳಿದ್ರೆ ಜನರಲ್ ಡಿಸ್ಕ್ರಿಪ್ಷನ್ ಆಯ್ತು. ನಿಖರವಾಗಿ ಎಷ್ಟು ಭಾರ, ಎಷ್ಟು ಹಗುರ, ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ರೌಂಡು, ಎಷ್ಟು ಅನ್ನೋ ಪ್ರಶ್ನೆ ಬಂದಾಗ ಹೌ ಮಚ್ ಅಂತ ಬಂದ ತಕ್ಷಣ ನಿಖರವಾಗಿ ಹೇಳ್ಬೇಕಾದ್ರೆ ನಮಗೆ ಅದು ಎಷ್ಟು ಅಂತ ಒಂದೇನಾರು ಅಳಿಯಕ್ಕಾಗತ್ತಾ ಅಂತ ಅಳತೆ ಮಾಡೋದು, ಮಾಪನ ಮಾಡೋದಕ್ಕೆ ಆಗತ್ತಾ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಒಂದು ಭಾರಕ್ಕೆ ಹಳೆ ಕಾಲದಲ್ಲೆಲ್ಲ ಗುಲ್ಗಂಜಿ, ಗಜ್ಗ ಈ ಥರದ್ದೆಲ್ಲ ಉಪಯೋಗಿಸೋರು. ಗಜ್ಗ ಅಂದ್ರೆ ಗಿಡದಲ್ಲಿ ಯಾವಾಗಲೂ ಸಿಕ್ತಿತ್ತು. ಎಲ್ಲಾ ಕಡೆಗೂ ಸುಮಾರಾಗೆ ಒಂದು ಗಜ್ಗ ಇಷ್ಟೇ ತೂಕ ಬರುತ್ತೆ ಅನ್ನೋ ಥರ ಇರೋದು. ಸೊ ತೂಕ ಹಾಕ್ಬಿಟ್ಟು ಒಂದು 100 ಗಜ್ಗದ ತೂಕ, 50 ಗಜ್ಗದ ತೂಕ ಅನ್ನೋರು. ಸಣ್ಣ ಸಣ್ಣದು ಈ ಚಿನ್ನ ಬೆಳ್ಳಿ ಈ ಥರದವರೆಲ್ಲ ಗುಲ್ಗಂಜಿ ಉಪಯೋಗಿಸ್ಬಿಟ್ಟು ಇಷ್ಟು ಗುಲ್ಗಂಜಿ ತೂಕ ಈ ಥರದೆಲ್ಲ ಹೇಳೋರು. ಅಂದ್ರೇನು, ಈ ಗುಲ್ಗಂಜಿ ಗಜ್ಗ ಇವನ್ನೆಲ್ಲ ಒಂದು ಸ್ಮಾಲ್ ಯೂನಿಟ್ ತರ, ಘಟಕದ ತರ, ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಮೆಷರ್ ಅಂತ ಹೇಳ್ತೀವಿ. ಇದಿಷ್ಟಿದ್ರೆ ಇದರ ಎಷ್ಟಿದೆ ಅಂತ ಹೇಳ್ಬಿಟ್ಟು 100 ಗಜ್ಗ ಅಂತಂತಂದ್ರೆ ಒಂದು ಅಳತೆ ಸಿಕ್ತು, ಒಂದು ಸೈಜ್ನ ರೆಫರೆನ್ಸ್ ಸಿಕ್ತು. ಆ ಥರ ಮಾಡಿ ಆ ಗಜ್ಗ 100 ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಎಣಿಕೆ ಮಾಡ್ತೀವಿ. ಆ ಎಣಿಕೆ ಮಾಡೋದು ಅಂದ್ರೇನು, ಕೌಂಟಿಂಗ್ ಅಂದ್ರೇನು, 1 2 3 4 5 6 ಈ ಥರ ಮಾಡ್ಕೊಂಡು ಹೋಗ್ತೀವಲ್ಲ, ಇದು ಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಪ್ರತಿ ಒಂದ್ಸತಿ ಆ 1 2 3 4 ಅಂತ ಹೇಳಿದಾಗ ಏನಾಗಿರುತ್ತೆ ಅಂದ್ರೆ 1 ಗಜ್ಗ, 2 ಗಜ್ಗ, 3 ಗಜ್ಗ, 4 ಗಜ್ಗ ಅಂದ್ರೆ ಪ್ರತಿ ಸಲ ಯೂನಿಟ್ನ ಒಂದೊಂದೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋ ಪ್ರೋಸೆಸ್ಗೆ ಕೌಂಟಿಂಗ್, ಎಣಿಕೆ ಅಂತ ಹೇಳ್ತೀವಿ. ಸೊ ಆ ಎಣಿಕೆ ಮಾಡಿದಾಗ ಇಷ್ಟು ಅಂತ ಟೋಟಲ್ ಬರುತ್ತಲ್ಲ, ಆ ಟೋಟಲ್ ಎಣಿಕೆಯನ್ನ ನಾವು ಸಂಖ್ಯೆ ಅಂತ ಕರಿತೀವಿ. ಸೊ ಈ ವಿಚಾರದಿಂದ ನಾವು ಹೆಂಗೆ, ಹೌ ವಿ ಕ್ಯಾನ್ ಡಿಫೈನ್, ಇದ್ರಲ್ಲಿ ಏನೇನ್ ಮಾಡಿದ್ವಿ ನೋಡಿ, ಕೌಂಟ್ ಬಂತು, ಮೆಷರ್ ಬಂತು, ಯೂನಿಟ್ ಆಫ್ ಮೆಷರ್ ಬಂತು. ಏನ್ ಮಾಡೋದಕ್ಕೆ, ಒಂದು ಕ್ವಾಂಟಿಟಿ ಕಂಡುಹಿಡಿಯೋಕ್ಕೆ. ಕ್ವಾಂಟಿಟಿ ಅಂದ್ರೇನು, ಒಂದು ಪ್ರಾಪರ್ಟಿ ಎಷ್ಟು ಅಂತ ಹೇಳೋದು. ಮೆಷರಬಲ್ ಪ್ರಾಪರ್ಟಿ ಇಸ್ ಕಾಲ್ಡ್ ಕ್ವಾಂಟಿಟಿ ಅಂತ ಹೇಳಿದ್ವಿ. ಸೊ ಈ ಅರ್ಥದಲ್ಲಿ ನಾವು ಹೆಂಗ್ ಬರಿಬೋದು ಅಂತಂದ್ರೆ, ನಂಬರ್ ಈಸ್ ದಿ ಕ್ಯುಮ್ಯುಲೇಟಿವ್ ಅಂದ್ರೆ ಸಂಗ್ರಹಿತ, ಒಟ್ಟು ಟೋಟಲ್ ಮಾಡಿದ್ದು ಅಂತ. ಅದು ಮ್ಯಾಥಮ್ಯಾಟಿಕ್ಸ್ ಇಂಗ್ಲಿಷ್ ನಲ್ಲಿ ಕ್ಯುಮ್ಯುಲೇಟಿವ್ ಅನ್ನೋ ಪದ ತುಂಬಾ ಯೂಸ್ಫುಲ್. ಬರೀ ಟೋಟಲ್ ಅಂತ ಹೇಳ್ಬಿಟ್ರೆ ಯಾವ ಥರದಿಂದ ಬೇಕಾದ್ರೂ ಟೋಟಲ್ ಮಾಡ್ಬೋದು. ಕ್ಯುಮ್ಯುಲೇಟಿವ್ ಅಂದ್ರೆ ಒಂದ್ ಕಡೆಯಿಂದ ಕುಟ್ಕೊಳೋದು, 6 4 10 6 16 4 20 ಅಂತ ಒಂದ್ ಕಡೆಯಿಂದ ಕುಟ್ಕೊಂಡು ಹೋಗ್ತೀವಲ್ಲ, ಅದು ಆಗ ಕ್ಯುಮ್ಯುಲೇಟಿವ್ ಅಂತ ಹೇಳಿ.
ಹಾಗೆ 1ರಿಂದ 6 ತನಕ 1, 2, 3, 4 ಅಂತ ಒಂದೊಂದೇ ಯೂನಿಟ್ ಸೇರ್ಕೊಂಡು ಹೋಗೋದು, ಇದೆಲ್ಲ ಕ್ಯುಮ್ಯುಲೇಟಿವ್. ಅಂದರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಕೂಡ್ಕೊಂಡು ಹೋಗೋದಕ್ಕೆ ಕ್ಯುಮ್ಯುಲೇಟಿವ್ ಅಂತೀವಿ. ಕ್ಯುಮ್ಯುಲೇಟಿವ್ ಕೌಂಟ್, ಕ್ಯುಮ್ಯುಲೇಟಿವ್ ಕೌಂಟ್ ಯಾವುದ್ರದ್ದು? ಆಫ್ ಯೂನಿಟ್ ಆಫ್ ಮೆಜರ್, ಯೂನಿಟ್ ಆಫ್ ಮೆಜರ್ ಆಫ್ ಎ ಕ್ವಾಂಟಿಟಿ ಅಂತೇಳಿ. ಯೂನಿಟ್ ಆಫ್ ಮೆಜರ್ ಆಫ್ ಎ ಕ್ವಾಂಟಿಟಿ. ನಿಮಗೆಲ್ಲ ಈ ಕನ್ನಡ ಈಕ್ವಲೆಂಟ್ದು ಒಂದು ಇದನ್ನ ಕಳಿಸಿದ್ದೀರಾ ಅಲ್ವಮ್ಮ ಎಲ್ರಿಗೂ ಅದನ್ನ? ಎಸ್ ಸರ್, ಶೇರ್ ಆಗಿದೆ. ಸೊ ಅದನ್ನ ನೀವು ಅದು ಇಟ್ಕೊಂಡಿರಿ. ಮಧ್ಯೆ ಮಧ್ಯೆ ಡೌಟ್ ಬಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅದನ್ನ ಒಂದ್ಸತಿ ಹಿಂಗೆ ವಾಪಸ್ ಟಾಗಲ್ ಅಂದ್ರೆ ಆ ಸ್ಕ್ರೀನ್ ನೋಡ್ಕೊಂಡು ಈ ಸ್ಕ್ರೀನ್ ಇದಕ್ಕೆ ವಾಪಸ್ ಬನ್ನಿ, ಅದನ್ನ ನೋಡ್ಕೊಳ್ಳಿ ಹಾಗೆ. ಓಕೆ, ನಾ ಇಲ್ಲಿ ಪದೇ ಪದೇ ಕನ್ನಡ ಎಲ್ಲ ಬರಿತಾ ಹೋದ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ನಂಬರ್ ಇಸ್ ದಿ ಕ್ಯುಮ್ಯುಲೇಟಿವ್ ಕೌಂಟ್ ಆಫ್ ಯೂನಿಟ್ ಆಫ್ ಮೆಜರ್ ಆಫ್ ಎ ಕ್ವಾಂಟಿಟಿ. ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ ನೋಡಿ. ಯಾವ್ಯಾವ ಟರ್ಮ್ಸ್ ಇದೆ? ಕೌಂಟ್, ಯೂನಿಟ್, ಮೆಜರ್, ಆಮೇಲೆ ಕ್ವಾಂಟಿಟಿ ಅಂತಿದೆ. ಓಕೆ, ಸೊ ಇವನ್ನ ಸಪೋಸ್ ಇವನ್ನ ನಾವು ಒಂದೊಂದೇ ಏನೇನು ಅಂತ ಬರೆಯಕ್ಕೆ ಹೋಗೋಣ ಇವಾಗ. ಸೊ ಕ್ವಾಂಟಿಟಿ ಅಂತಂದ್ರೆ ಮೆಷರಬಲ್, ಮುಂಚೆ ನೆನ್ನೆನೆ ಹೇಳಿದ್ದೆ, ಮೆಷರಬಲ್ ಫಂಡಮೆಂಟಲ್ ಅಂದ್ರೆ ಮೂಲಭೂತ ಅಂತ. ಫಂಡಮೆಂಟಲ್ ಇದೇನು ಇವ್ರದ್ದು ಇದರಿಂದ ನನಗೆ ಇಲ್ಲಿ ತುಂಬಾ ಇದಾಗ್ತಾ ಇದೆ ಬರೆಯೋದಕ್ಕೆ. ಇಲ್ಲಿ ಫಂಡಮೆಂಟಲ್ ಪ್ರಾಪರ್ಟಿ ಸ್ವಲ್ಪ ಇಂಟರ್ನೆಟ್ ಏನೋ ಇಶ್ಯೂ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ಮೆಷರಬಲ್ ಫಂಡಮೆಂಟಲ್ ಪ್ರಾಪರ್ಟಿ ಕ್ವಾಂಟಿಟಿ ಅಂತಂದ್ರೆ. ಮೆಷರ್ ಅಂತಂತಂದ್ರೆ ಅಳತೆ ಅಥವಾ ಮಾಪನ ಅಂತ ಲೆಕ್ಕದ ಪುಸ್ತಕದಲ್ಲಿ ಮಾಪನ ಬರ್ತದೆ. ಏನು ಅಂತಂದ್ರೆ ಒಂದು ಅಂದಾಜು ಅದ್ರದ್ದು ಎಷ್ಟು ಅಂತ ಹೇಳೋದಕ್ಕೆ ಸಿಗೋ ಸೈಜ್ ಅಥವಾ ಎಕ್ಸ್ಟೆಂಟ್ ಅಥವಾ ಡಿಗ್ರಿ, ಈ ಥರದ್ದೆಲ್ಲ ಇವು ಟರ್ಮ್ಸ್ ಆಫ್ ಕಂಪ್ಯಾರಿಸನ್ ಆಫ್ ಕ್ವಾಂಟಿಟಿ ಅಂತ ಹೇಳಿ. ಒಂದು ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ಇದು ದೊಡ್ಡದು ಅಂತ ಹೇಳಿದಾಗ ಸೈಜ್ ಬರುತ್ತೆ. ಇದು ಎಷ್ಟಿದೆ, ಎಷ್ಟು ಉದ್ದ ಇದೆ ಅಂತ ಅಳತೆ ಥರದ್ದು ಹೇಳಕ್ ಬಂದಾಗ ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಡಿಗ್ರಿ ಅಂತಂದ್ರೆ ಇದರಿಂದ ಇದು ಎಷ್ಟು ಜಾಸ್ತಿ ಇದೆ, ಈ ಥರದ್ದೆಲ್ಲ ಇವೆಲ್ಲ ಪದ ಉಪಯೋಗಿಸ್ತೀವಿ. ಸೈಜ್, ಎಕ್ಸ್ಟೆಂಟ್, ಡಿಗ್ರಿ ಆಫ್ ದಿ ಕ್ವಾಂಟಿಟಿ, ಅದು ಮೆಷರ್ ಅಂತ ಹೇಳ್ತೀವಿ. ಯೂನಿಟ್ ಅಂತಂದ್ರೆ ಇಷ್ಟು ಅಂತ ಹೇಳೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಸೈಜ್, ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮೆಷರ್. ಇನ್ನು ಇದಕ್ಕೆ ನಾವು ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಸೈಜ್ ಅಂತ ನೆಕ್ಸ್ಟ್ ನಾವು ಸೈನ್ಸಿಗೆ ಹೋದಾಗ ಬರುತ್ತೆ. ಅಂದ್ರೆ ಏನು, ಯಾರು ಪ್ರಪಂಚದಲ್ಲಿ ಎಲ್ಲಿ ಉಪಯೋಗಿಸಿದ್ರು ಕೂಡ ಒಂದು ಲೆಂತ್ ಅಳಿಬೇಕು ಅಂದ್ರೆ ಸೆಂಟಿಮೀಟರ್ ಅನ್ನೋದು ಇಷ್ಟಿದ್ರೆ ಅದು ಸೆಂಟಿಮೀಟ್ರು, ಇಷ್ಟಿದ್ರೆ ಅದು ಇಂಚು, ಇಷ್ಟಿದ್ರೆ ಅದು ಮೀಟ್ರು, ಇಷ್ಟಿದ್ರೆ ಇದು ಕಿಲೋಮೀಟ್ರು, ಈ ಥರದನ್ನೆಲ್ಲ ಒಂದು ಇಡೀ ಪ್ರಪಂಚದಲ್ಲಿ ಈ ಡಿಪಾರ್ಟ್ಮೆಂಟ್ಸ್ ಆಫ್ ವೆಯ್ಟ್ಸ್ ಅಂಡ್ ಮೆಷರ್ಸ್ ಅಂತಾನೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರು ಅದರಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಒಂದೇ ರೀತಿ ಅಳತೆ ಸಿಗುವಂಥದ್ದು, ಅಂದ್ರೆ ಸ್ಪೀಡ್ ಆಫ್ ಲೈಟು ಅಥವಾ ಒಂದು ಸ್ಟ್ಯಾಂಡರ್ಡ್ ಡಯಾಮೀಟರ್ ಆಫ್ ಅರ್ಥು, ಈ ಥರದ್ದೆಲ್ಲ ರೆಫರೆನ್ಸ್ಗಳು ತಗೊಂಡು ಅದರಿಂದ ಈ ಥರ ಬೇಸಿಕ್ ಫಂಡಮೆಂಟಲ್ ಯೂನಿಟ್ಸ್ ಆಫ್ ಮೆಷರ್ ಅಂತಾನೆ ಕಂಡುಹಿಡಿತಾರೆ. ಅದಕ್ಕೆ ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳ್ತೀವಿ. ಅದು 1 ಯೂನಿಟ್ ಅಂತ ಆಗತ್ತೆ. ಅದು ಯೂನಿಟ್ ಆಫ್ ಮೆಷರ್ ಅಂತ ಹೇಳಿ. ಓಕೆ, ಕೌಂಟ್ ಅಂತಂದ್ರೆ ಪ್ರೋಸೆಸ್ ಆಫ್ ಕ್ಯುಮ್ಯುಲೇಟಿವ್ ಟೋಟಲಿಂಗ್, ಒಟ್ಟು ಸೇರಿಸೋದು, ಸಂಗ್ರಹಿಸೋದು. ಹೆಂಗೆ?
ಕ್ಯುಮುಲೇಟಿವ್ ಟೋಟಲಿಂಗ್, ಇನ್ಕ್ರಿಮೆಂಟಿಂಗ್ ಅಂದ್ರೆ ಹೆಚ್ಚಿಸೋದು, ಆರ್ ಡಿಕ್ರಿಮೆಂಟಿಂಗ್ ಅಂದ್ರೆ ಕಮ್ಮಿ ಮಾಡೋದು. ಬೈ 1 ಯೂನಿಟ್. ಈಗ 1ರಿಂದ 2 ಅಂತಂದ್ರೆ 1 ಯೂನಿಟ್ ಜಾಸ್ತಿ ಮಾಡಿದ್ವಿ, 2ರಿಂದ 3 ಅಂದ್ರೆ 1 ಯೂನಿಟ್ ಜಾಸ್ತಿ ಮಾಡಿದ್ವಿ. ಸೊ ಅದು ಕೌಂಟ್ ಡೌನ್ ಅಂತ ಹೇಳ್ಬಿಟ್ಟು ಈ ಸ್ಯಾಟಲೈಟ್ ಎಲ್ಲ ಇದು ಮಾಡ್ಬೇಕಾದ್ರೆ 10, 9, 8 ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ, ಒಂದೊಂದನ್ನ ಕಮ್ಮಿ ಮಾಡ್ಕೊಂಡ್ ಬರ್ತೀವಿ. ಸೊ ಇನ್ಕ್ರಿಮೆಂಟ್ ಅಂದ್ರೆ ಕೌಂಟ್ ಅಪ್ ಅಂತ. ಇನ್ಕ್ರಿಮೆಂಟ್ ಅಂದ್ರೆ ಸೊ ಇನ್ಮೇಲೆ ಕೌಂಟ್ ಅಂದಾಗ 1 ಯೂನಿಟ್ ಇಂದ ಒಂದೊಂದು ಯೂನಿಟ್ ಜಾಸ್ತಿ ಮಾಡ್ಕೊಂಡು ಹೋಗೋದು ಅಂತ ಇಟ್ಕೊಳ್ಳಿ ಮನಸ್ಸಲ್ಲಿ. ಎಣಿಕೆ ಅಂದ್ರೆ ಅದು. ಇನ್ಕ್ರಿಮೆಂಟ್ ಅಂದ್ರೆ ಕೌಂಟ್ ಅಪ್ ಅಂತ ಹೇಳಿ. ಇದು ಯಾತಕ್ಕೆ ಇದೆಲ್ಲ ಬರಿತಾ ಇದ್ದೀನಿ ಅಂದ್ರೆ, ಈ ಸ್ಟೇಟ್ಮೆಂಟ್ಗಳನ್ನ, ಈ ಲ್ಯಾಂಗ್ವೇಜನ್ನೇ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಉಪಯೋಗಿಸ್ಕೊಂಡು ಹೋಗ್ತೀವಿ ನಾವು. ಅದಕ್ಕೋಸ್ಕರ ಇದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯಾವುದೇ ಒಂದು ವಿಚಾರ ಅರ್ಥ ಆಗ್ಬೇಕಾದ್ರೆ ಭಾಷೆ ಚೆನ್ನಾಗಿ ಬರಬೇಕು. ಸೊ ಡಿಕ್ರಿಮೆಂಟ್ ಅಂದ್ರೆ ಕೌಂಟ್ ಡೌನ್ ಅಂತ ಹೇಳ್ತೀವಿ. ಕೌಂಟ್ ಡೌನ್. ಇದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ವಿಚ್ ಡಿಫೈನ್ ವಾಟ್ ಇಸ್ ಎ ನಂಬರ್. ಸೊ ಹೌ ಡು ವಿ ರೆಪ್ರೆಸೆಂಟ್ ನಂಬರ್? Representing a number. ಬಾಯಿನಲ್ಲಿ ಹೇಳೋದು ಅದು ಒಂದು ವಿಧಾನ. ಬಟ್ ಬಾಯಿನಲ್ಲಿ ಹೇಳಿ ಬಾಯಿನಲ್ಲೇ ಲೆಕ್ಕ ಮಾಡೋದಕ್ಕೆ ಎಲ್ಲ ಸತಿನೂ ಆಗೋದಿಲ್ಲ. ಬರವಣಿಗೆಯಲ್ಲಿ ಬೇಕಾಗತ್ತೆ ಇಂಪಾರ್ಟೆಂಟ್. ಆ ಪ್ರಾಸೆಸ್ಸಿಗೆ ಅಫ್ಕೋರ್ಸ್ ಬಾಯಲ್ಲಿ ಹೇಳೋದು ಅಂಡ್ ಆ ಬಾಯಲ್ಲಿ ಹೇಳಿದ್ದನ್ನ ಏನಾದ್ರು ಒಂದು ಸಿಂಬಲ್ ಉಪಯೋಗಿಸಿ ಬರೆಯೋದು, ಅದಕ್ಕೆ ದಟ್ ಈಸ್ ಆಲ್ಸೋ ಕಾಲ್ಡ್, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂಮರೇಷನ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ನ್ಯೂಮರೇಷನ್ ಅಂತ ಕರಿತೀವಿ. ಓಕೆ, ಸೊ we use symbols called digits ಅಂತ ಕರೀತಾರೆ. ಅದಕ್ಕೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ನಲ್ಲಿ ಇವಾಗೆಲ್ಲ ಬಂದಿರೋದು ಡಿಜಿಟ್ ಅಂತ ಹೇಳಿ, ಅಂಕ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಅದಕ್ಕೆ ಇನ್ನೊಂದು ಹಳೆ ಇಂಗ್ಲಿಷ್ ಟರ್ಮು ಆರ್ ನ್ಯೂಮರಲ್ಸ್ ಅಂತ ಕರೀತಾರೆ. ಅದಕ್ಕೆ ನ್ಯೂಮರಲ್ಸ್ ಅನ್ನೋದು ಸ್ಟ್ಯಾಂಡರ್ಡ್ ಟರ್ಮು, ಡಿಜಿಟ್ಸ್ ಎಲ್ಲಾರ್ಗೂ ಅರ್ಥ ಆಗೋ ಟರ್ಮು. ಓಕೆ, ಸೊ ಡಿಜಿಟ್ಸ್ ಆರ್ ನ್ಯೂಮರಲ್ಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಇಂಡಿಯನ್ ಸಿಸ್ಟಮ್ನೇ ಎಲ್ಲ ಪ್ರಪಂಚಕ್ಕೂ ಹೋಯ್ತು. ಅದನ್ನ ಆಮೇಲೆ ಅರೇಬಿಯನ್ಸ್ ಬಂದು ಇಲ್ಲಿ ಅದನ್ನ ತಗೊಂಡು ಹೋದ್ರು. ಹಂಗಾಗಿ ಅದು ಇಂಡೋ ಅರೇಬಿಕ್ ಸಿಸ್ಟಮ್ ಆಯ್ತು. ಕೆಲವು ಜನ ಅದನ್ನ ಹಿಂದೂ ಸಿಸ್ಟಮ್ ಅಂತಾನು ಕರೀತಾರೆ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ 9 ಕೌಂಟಿಂಗ್ ನಂಬರ್ಸ್ ಸ್ಟ್ಯಾಂಡರ್ಡ್ ಇರುತ್ತೆ. ಆ 9 ನಂಬರ್ ಉಪಯೋಗಿಸಿ ಇನ್ನೆಲ್ಲ ದೊಡ್ಡ ನಂಬರ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದಕ್ಕೆ ವ್ಯಾಲ್ಯೂ ಆಫ್ ಎ ನಂಬರ್ ಅಂತ ಹೇಳಿ ಕಾನ್ಸೆಪ್ಟ್ ನೆಕ್ಸ್ಟ್ ಹೇಳ್ತೀನಿ. ಅದನ್ನ ಉಪಯೋಗಿಸ್ಕೊಂಡು ಪ್ಲೇಸ್ ವ್ಯಾಲ್ಯೂ ಈ ಥರದ್ದನ್ನೆಲ್ಲ ಕೊಟ್ಟು ಕನ್ಸ್ಟ್ರಕ್ಟ್ ಮಾಡ್ತೀವಿ ನಾವು. ಆ ಪ್ರಾಸೆಸ್ಸು ಇಷ್ಟು ಅಂತ ಹೇಳಿದ್ದನ್ನ ಬರಿತೀವಲ್ಲ, ಈ ಡೆಸಿಮಲ್ ಸಿಸ್ಟಮ್ ಉಪಯೋಗಿಸ್ಕೊಂಡು ಅದನ್ನ ನ್ಯೂಮರೇಷನ್ ಅಂತ ಕರಿತೀವಿ. ಈ ಡೆಸಿಮಲ್ ಸಿಸ್ಟಮ್ ಅನ್ನೋದು ಏನು ಹೇಳಿದೆ ಅಂತಂದ್ರೆ, ಇನ್ನೊಂದ್ಸತಿ ಯಾವಾಗಾರ ಒಂದು ಸಪ್ರೇಟ್ ಆಗಿ ಒಂದು ಸ್ಪೆಷಲ್ ಲೆಕ್ಚರ್ ಮಾಡಿ ಕಳಿಸ್ತೀನಿ. ಬೈನರಿ ಸಿಸ್ಟಮು ಆ ಥರ ನಮ್ಮ ಹತ್ರ ಬರೀ 2 ಡಿಜಿಟ್ ಇದ್ರೆ ಎಲ್ಲ ಸಂಖ್ಯೆನ ಹೆಂಗೆ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು, 4 ಡಿಜಿಟ್ ಇದ್ರೆ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು, ಈ ಥರದ್ದೆಲ್ಲ. ಈಗ ಸ್ಟ್ಯಾಂಡರ್ಡ್ ನಮ್ಮ ಹತ್ರ ಇರೋದು 9 ಡಿಜಿಟ್ಸ್ ನಂಬರ್. ಅದಕ್ಕೆ ನಾವೇನು ಅಂತ ಕಲ್ತ್ಕೋಬೇಕು ಅಂದ್ರೆ, ಇನ್ ಡೆಸಿಮಲ್ ಸಿಸ್ಟಮ್, in the standard decimal system, we use 9 counting numbers. ಎಣಿಕೆ counting number symbols ಯಾವ್ಯಾವುದು ಅಂತಂದ್ರೆ 1, 2, 3, 4, 5, 6, 7, 8, 9. ಏನು 1ನೇ ಕ್ಲಾಸ್ಗೆ ವಾಪಸ್ ಹೋಗಿ ಕರ್ಕೊಂಡು ಹೋಗ್ಬಿಟ್ರೆ ಮೇಷ್ಟ್ರು ಅಂತ ಅನ್ಕೋಬೇಡಿ. ಫಂಡಮೆಂಟಲ್ಸ್ ಎಲ್ಲ ಒಂದ್ಸತಿ ಕಂಪ್ಲೀಟ್ ರಿಫ್ರೆಶ್ ಆಗ್ಬಿಡ್ಬೇಕು ಮ್ಯಾಥಮೆಟಿಕ್ಸ್ನಲ್ಲಿ. ಸೊ 1, 2, 3, 4, 9. ಬಟ್ ಏನು ನಿಮ್ಗೆ ಇಂಟ್ರೆಸ್ಟ್ ಆಗಬೇಕು ಅಂತಂದ್ರೆ, ಇಷ್ಟೇ ಉಪಯೋಗಿಸ್ಕೊಂಡು ನಾವು ಎಲ್ಲ ನಂಬರು ಕನೆಕ್ಟ್ ಮಾಡ್ತೀವಲ್ಲ, ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಅನ್ನೋದು ಐಡಿಯಾ, ಆ ಖುಷಿ ಬರಬೇಕು. ಓಕೆ, 2
get the next count, next higher counts, we make use of two concepts. One, concept of no count. Count start ಆಗಕ್ ಮುಂಚಿನ ಪರಿಸ್ಥಿತಿ. Okay? This is represented as 0. So 0 ಬಹಳ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಈಸ್ ನಾಟ್ ಎ ನಂಬರ್. ಚೆನ್ನಾಗಿ ಗೊತ್ತಿರಬೇಕು. 0 ಅನ್ನೋದು ನಮ್ಗೆ ಈ ದೊಡ್ಡ ದೊಡ್ಡ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಇಷ್ಟೇ 9 ಅಂಕಿನೇ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಕ್ಕೆ ಉಪಯೋಗಿಸೋಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಪ್ಪಾ ಅಂದ್ರೆ ಯಾವುದೋ ಒಂದು ಪ್ಲೇಸ್ ನಲ್ಲಿ ಅಲ್ಲಿ ಏನು ಕೌಂಟ್ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ಅಲ್ಲಿ ಸುಮ್ಮನೆ ಒಂದು 0 ಸುತ್ತಿರೋಣ ಅಂತ ಹೇಳಿ ಅಲ್ಲಿ ಬರೆದ್ರೆ ಸಿಂಬಲ್ ಏನು, ಆ ಜಾಗದಲ್ಲಿ ಏನು ಕೌಂಟ್ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಮೌಲ್ಯ. ವ್ಯಾಲ್ಯೂ ಅಂದ್ರೆ ಮೌಲ್ಯ. ಪ್ಲೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್. ನೋಡಿ, ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಆಫ್ ಎ ನಂಬರ್ ಅಂತ ಹೇಳ್ಬಾರ್ದು. ಏನಂತ ಹೇಳ್ಬೇಕು? ಪ್ಲೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್, ಅಂಕೆಯ ಸ್ಥಾನ ಮೌಲ್ಯ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೊಂದು ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಅನ್ನೋ ಕಾನ್ಸೆಪ್ಟನ್ನೇ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಅದು ಹೆಂಗೆ ಅಂತಂದ್ರೆ, ಈಗ ನೋಡಿ ಇಲ್ಲಿ ಇವಾಗ 4 kg 9 grams ಅಂತ ಬರಿತೀನಿ ಅಂತ ಇಟ್ಕೊಳ್ಳಿ. ಡಿಜಿಟ್ ನಲ್ಲಿ 9 ಈಸ್ ಗ್ರೇಟರ್ ದ್ಯಾನ್ 4 ಅಲ್ವಾ? ಆಸ್ ಎ ಡಿಜಿಟ್ 9 ಈಸ್ ಗ್ರೇಟರ್ ದ್ಯಾನ್ 4. ಬಟ್ ಆಸ್ ಎ ಮೆಷರ್ ಅಂದ್ರೆ ಅಳತೆ ಲೆಕ್ಕದಲ್ಲಿ ತಗೊಂಡ್ರೆ ನಾನು 1 kg ಈಸ್ ಗ್ರೇಟರ್ ದ್ಯಾನ್ 1 gram. ಯಾಕೆ? ನಮಗೆ ಅದ್ರದ್ದು ಈಕ್ವಲೆನ್ಸ್ ಇದೆ. 1 kg ಈಸ್ ಈಕ್ವಲ್ ಟು 1000 grams ಅಂತ. ಆಗ್ಲೇ ಪ್ಲೇಸ್ ವ್ಯಾಲ್ಯೂ ಉಪಯೋಗಿಸ್ಬಿಟ್ಟಿದ್ದೀನಿ. ಆದ್ರೆ ಏನು ಸುಮ್ಮನೆ ಇದು ಐಡಿಯಾ ಮಾಡ್ಕೊಳಕ್ಕೋಸ್ಕರ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೋಸ್ಕರ ಬರಿತಾ ಇರೋದು. ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಈಗೆಲ್ಲ 8, 9ನೇ ಕ್ಲಾಸ್ನವ್ರು, ಅದಕ್ಕೋಸ್ಕರ. ಬಟ್ ಕ್ಲಾರಿಟಿ ಇರ್ಬೇಕು ಮೈಂಡಲ್ಲಿ ನಿಮ್ಗೆ. ಆಸ್ ಎ ಮೆಷರ್ 1 kg ಈಸ್ ಗ್ರೇಟರ್ ದ್ಯಾನ್ 1 gram. ದೇರ್ ಫಾರ್ digit 4 has a higher value representing bigger measure. It is representing a bigger measure. Kg is a bigger measure. Kg is heavier than gram. Okay? And 9 has a lower value representing smaller measure. So ಈ ತರ ನಾನು ಯೂನಿಟ್ ನ ಸ್ಪೆಸಿಫೈ ಮಾಡಿದಾಗ ಆ ಯೂನಿಟ್ ಬೇಸಿಸ್ ಮೇಲೆ ಡಿಜಿಟ್ಗೆ ಅದ್ರದ್ದು ಮೌಲ್ಯ, ಅದ್ರದ್ದು ವ್ಯಾಲ್ಯೂ ಸಿಗುತ್ತೆ. ಸೊ ವ್ಯಾಲ್ಯೂ ಆಫ್ ಎ ನಂಬರ್, ವ್ಯಾಲ್ಯೂ ಆಫ್ ಎ ಡಿಜಿಟ್ ಅನ್ನೋದು ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ. ಸೊ ಈ ಕಾನ್ಸೆಪ್ಟ್ ಅನ್ನು ಉಪಯೋಗಿಸ್ಕೊಂಡು ನಾವು ವಿ ಕ್ರಿಯೇಟ್ ಅನದರ್ ನ್ಯೂ ವ್ಯಾಲ್ಯೂ ನೋನ್ ಆಸ್ ಪ್ಲೇಸ್ ವ್ಯಾಲ್ಯೂ. ಸೊ ವಾಟ್ ಈಸ್ ಅ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ, when digits are written side by side to represent total counts greater than 9, 99, 999, etc.
Okay. The value of digit increases 10 times every time we move from right to left. From right to left. Okay. From right to left. From right to left. ಸೊ ಇದ್ರದ್ದೊಂದು ಸ್ಟ್ಯಾಂಡರ್ಡ್ ನಿಮಗೆ ಪ್ರೊಸೀಜರ್ ಗೊತ್ತು. ಎಕ್ಸಾಂಪಲ್ ಇಲ್ಲೇ ಬರೀತೀನಿ. ಈ ತರ ಒಂದು ನಂಬರ್ ಬರ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನೈನ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಪ್ರತಿ ಮೂರ್ ಅಂಕೆ ಆದ ತಕ್ಷಣನೂ ನಾವು ಈ ತರ ಒಂದು ಕಾಮ ಹಾಕೊಂಡ್ರೆ ಇದು ಸಿಂಗಲ್ ಡಿಜಿಟ್, ಅದನ್ನ ಯೂನಿಟ್ ಪ್ಲೇಸ್ ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಬರೀ ಸಿಂಗಲ್ ಯೂನಿಟ್ನೇ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಲೋಯೆಸ್ಟ್ ಯೂನಿಟ್, ಸೊ ಬೇಸಿಕ್ ಯೂನಿಟ್ 1, ಯೂನಿಟ್ ಆಫ್ 1. ಓಕೆ. ನೆಕ್ಸ್ಟ್ 10 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಇದನ್ನ ಏನ್ ಹೇಳ್ತೀವಿ? ಟೆನ್ಸ್. ಓಕೆ. ಸೊ ಇದು ನೆಕ್ಸ್ಟ್ ಏನಾಗುತ್ತೆ? 100 ಆಗತ್ತೆ. 10 ಟೈಮ್ಸ್ 10. ಸೊ 100 ಅಂದ್ರೇನು? 10 ಆಫ್ 10s ಆಗುತ್ತೆ. ಓಕೆ. ಹೀಗೆ ಇಲ್ಲೇನಾಗತ್ತದು? 10 ಆಫ್ 100s, 10 100s ಅಂತ ಆಗತ್ತದು. ಅದನ್ನೇ ನಾವು 1000 ಅಂತ ಕರಿತೀವಿ. ಸೊ ಇದೆಲ್ಲ ಒಂದ್ಸತಿ ಗೊತ್ತಿದೆ, ಬಟ್ ಐಡಿಯಾ ತಿಳ್ಕೊಬೇಕು ನೀವು. ಏನಾಗ್ತಾ ಇದೆ? ಆಸ್ ವಿ ಗೋ ಫ್ರಮ್ ರೈಟ್ ಟು ಲೆಫ್ಟ್, ಫಾರ್ ಎವ್ರಿ ನಂಬರ್ ಇಟ್ ಈಸ್ ಇನ್ಕ್ರೀಸಿಂಗ್ 10 folds. ಸೊ ಇದು 10 100s ಅಂದ್ರೆ ಇದು 1000 ಆಯ್ತು. ಇದು 10,000 ಆಗುತ್ತೆ. ನೆಕ್ಸ್ಟ್ 100,000 ಆಗುತ್ತೆ. 100,000 ಆದ ತಕ್ಷಣ ಇದನ್ನ ನೆಕ್ಸ್ಟ್ 10 ಆಫ್ 100,000 ಅದು ಮಿಲಿಯನ್ ಅಂತ ಆಗೋಗ್ಬಿಡುತ್ತೆ. ಸೊ ಇಲ್ಲಿಂದ ಇದಿಷ್ಟನ್ನು ನಾವು ನೋಡಿ, ಇಲ್ಲಿ ಇದೆಲ್ಲ 100s ಅಂತ ಕರಿತೀವಿ. ಇಲ್ಲೆಲ್ಲ 100s ಅಂತ ಓದ್ಕೊಳ್ಳೋದು, ಇದನ್ನ 1000s ಅಂತ ಓದ್ಕೊಳ್ಳೋದು, ಇದನ್ನ ಮಿಲಿಯನ್ ಅಂತ ಓದ್ಕೊಳ್ಳೋದು, ಇದನ್ನ ಬಿಲಿಯನ್ ಅಂತ ಓದ್ಕೊಳ್ಳೋದು, ಇದನ್ನ ಟ್ರಿಲಿಯನ್ ಅಂತ ಓದ್ಕೊಳ್ಳೋದು. ಇನ್ನೂ ದೊಡ್ಡ ಸಂಖ್ಯೆ ಇಲ್ಲೇನಾರೋ ಇಷ್ಟಿತ್ತು ಅಂತಂದ್ರೆ ಇದನ್ನ ಕ್ವಾಡ್ರಿಲಿಯನ್ ಅಂತ ಕರೀತಾರೆ. ಸೊ ಇದನ್ನ ಓದ್ಬೇಕು ಅಂದ್ರೆ ಹೆಂಗ್ ಓದೋದು ಇವಾಗ ಅಂದ್ರೆ 914 quadrillions, 486 trillions, 512 billions, 619 millions, 403,809 ಅಂತ ಈ ನಂಬರ್. ಸೊ ದಿಸ್ ಈಸ್ ಹೌ ವಿ numeration. This is what is known as numeration using decimal values. ಸೊ ನಿಮಗೆ ನಾನು ಎಕ್ಸರ್ಸೈಸ್ ಹೆಂಗೆ ಕೊಟ್ಟು ಕಳಿಸ್ತೀನಿ ಅಂತಂದ್ರೆ, ಈ ಥರ ವರ್ಡ್ ನಂಬರ್ ನಾನು ಕೊಡ್ತೀನಿ ನಿಮಗೆ. ಆ ವರ್ಡ್ ನಂಬರ್ ಇಂದ ಈ ರೀತಿ ನ್ಯೂಮರಲ್ ಅಂದ್ರೆ ಸಿಂಬಲ್ಸ್, ಡಿಜಿಟ್ಸ್ ಉಪಯೋಗಿಸಿ ಬರೆಯೋದು. ಈ ತರ ಇಲ್ಲ ಡಿಜಿಟ್ಸ್ ಕೊಡ್ತೀನಿ, ಡಿಜಿಟ್ಸ್ನ ನೀವು ಈ ಥರದ್ದು ಈ ರೆಫರೆನ್ಸ್ ಇಟ್ಕೊಂಡು ಅದನ್ನ ವರ್ಡ್ಸ್ ಅಲ್ಲಿ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ಇನ್ ವರ್ಡ್ಸ್ ಹೆಂಗ್ ಬರಿತೀನಿ, ಇದನ್ನ ನಮ್ಗೆ 3 ಬರೆದಾಗ 100s ತರ ಓದೋದು ಈಸಿ ನಮ್ಗೆ. ಸೊ ಅದನ್ನ ಯಾವಾಗಲೂ 100s ಅಲ್ಲಿ ಓದ್ತೀವಿ. 914 quadrillion, 486 trillions, 512 billion, 619 millions, 403,000s,
809 ಇದು ಇನ್ ವರ್ಡ್ಸ್ ಈ ನಂಬರ್. ಇಲ್ಲಿ ನೋಡಿ ನಾವು ಏನ್ ಮಾಡಿದೀವಿ, ಇಂಗ್ಲಿಷು ಉಪಯೋಗಿಸಿದೀವಿ, ಡಿಜಿಟ್ ಉಪಯೋಗಿಸಿದೀವಿ. ಇಂಗ್ಲಿಷ್ ಎಲ್ಲಿ ಉಪಯೋಗಿಸಿದೀವಿ, ಇದು ಯಾವ ಪ್ಲೇಸ್ ಇತ್ತು ಆ ಪ್ಲೇಸ್ ವ್ಯಾಲ್ಯೂ ಹೇಳೋದಕ್ಕೋಸ್ಕರ ಉಪಯೋಗಿಸಿದ್ವಿ. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಯು ಅಬ್ಸರ್ವ್ ಹಿಯರ್ 0 is in 10th place. 0 is no count, it is smaller. ಓಕೆ, ಅದ್ರ ಬದಲು ಇಲ್ಲಿ 3 ಇತ್ತು ಅಂತ ಇಟ್ಕೊಳ್ಳಿ ಬೈ ಚಾನ್ಸ್. 3 is less than 9 as a digit count. As a count it is less, but its place is what? 10. So tens ಅಂತಂದ್ರೆ ಇಲ್ಲಿ ಇದ್ರ ವ್ಯಾಲ್ಯೂ ಏನಾಗುತ್ತೆ, 3 tens equals 30 ಅಂತ ಆಗುತ್ತೆ. ಹಾಗೇನೆ ಫಾರ್ ಎಕ್ಸಾಂಪಲ್ ನಿಮ್ಗೆ ವಾಟ್ ಈಸ್ ದಿ ಡಿಜಿಟ್ ವ್ಯಾಲ್ಯೂ ಆಫ್ 6 ಅಂತಂದ್ರೆ, ವಾಟ್ ಈಸ್ ಪ್ಲೇಸ್ ವ್ಯಾಲ್ಯೂ of digit 6 of the first digit 6 from left from right. ಅಂದ್ರೆ ಇದು ಫಸ್ಟ್ 6, ಇದು ಸೆಕೆಂಡ್ 6. ಓಕೆ, ವಾಟ್ ಇಸ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ಫಸ್ಟ್ ಡಿಜಿಟ್ ಅಂತಂದ್ರೆ ಇಲ್ಲಿ ಎಷ್ಟಿದೆ ಪ್ಲೇಸ್ ವ್ಯಾಲ್ಯೂ, ಇದು ನೋಡಿ ಇಲ್ಲಿ 10 ಸ್ಕ್ವೇರ್ಡ್. 10 into 10 ಅಂದ್ರೆ 10 ಸ್ಕ್ವೇರ್ಡ್. ಅದನ್ನ ಇನ್ವ್ಲ್ಯೂಷನ್ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಹಾಗೆ 10 ಕ್ಯೂಬ್ಡ್, 10 to the power of 4, 10 to the power of 5, 10 to the power of 6, 10 to the power of 7, 10 to the power of 8. ಅಂದ್ರೆ 6 ಮುಂದೆ ಎಷ್ಟು ಸೊನ್ನೆ ಬರಬೇಕು, 1 2 3 4 5 6 7 8. ಸೊ 8 ಸ್ಮಾಲರ್ ಜಾಗದಲ್ಲಿ 3 3 6 2 8. ದೇರ್ ಇಸ್ ನೋ ಕೌಂಟ್. ಆ ನೋ ಕೌಂಟ್ ಅಂತ ಅನ್ನೋದನ್ನ ಅದಕ್ಕೆ 0 ಅಂತ ಉಪಯೋಗಿಸ್ತೀವಿ. ಓಕೆ, ದೇರ್ ಫಾರ್ 0 ಈಸ್ ಆಲ್ಸೋ ಕಾಲ್ಡ್ ಪ್ಲೇಸ್ ಹೋಲ್ಡರ್. ಅದು ಯಾವ ಅಂಕಿ ಇಲ್ಲದೆ ಇದ್ರೆ ಏನಂತೆ, ಈ ಜಾಗ ನಿಂಗೆ ಬಿಟ್ಕೊಡಲ್ಲ, ನೀನ್ ನೆಕ್ಸ್ಟ್ ಹೈಯರ್ ವ್ಯಾಲ್ಯೂ ಆ ಕಡೆ ಹೋಗು ಅಂತ ಹೇಳೋದಕ್ಕೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ಲೇಸ್ ಹೋಲ್ಡರ್. ಸೊ ಇದಿಷ್ಟು ತನಕ ನಾ ಹೇಳಿದ್ರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಅಂದ್ರೆ, ನಂಬರ್ ಅಂದ್ರೆ ಏನು, ನಂಬರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವು ಡೆಸಿಮಲ್ ಸಿಸ್ಟಮ್ನ ಯೂಸ್ ಮಾಡೋದಕ್ಕೆ ಪ್ಲೇಸ್ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟ್ ಉಪಯೋಗಿಸ್ಕೊಳ್ತೀವಿ. ಪ್ಲೇಸ್ ವ್ಯಾಲ್ಯೂ ಯಾವ್ದ್ರದ್ದು, ನಂಬರ್ ಅಂತ ಹೇಳ್ಬಾರ್ದು, ಪ್ಲೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಅಂತ ಹೇಳಿ. ಓಕೆ, ಅಂಕೆಯ ಮೌಲ್ಯ, ಅದನ್ನ ಪುಸ್ತಕದಲ್ಲ ಸಂಖ್ಯಾ ಮೌಲ್ಯ ಅಂತ ಬರೆದಿರ್ತಾರೆ. ಸಂಖ್ಯೆ ಮೌಲ್ಯ ಅಂತಂತಂದ್ರೆ ಇದ್ರದ್ದು 486 ಅಂತಂದ್ರೆ, ಸೊ ಇಡೀ ಅದ್ರದ್ದು ಟೋಟಲ್ ಕೌಂಟ್ ಆಯ್ತು ಅದಿಷ್ಟು ಅಂತ. ಅದಕ್ಕೆ ಸಂಖ್ಯಾ ಮೌಲ್ಯ ಬರ್ಬೇಕಾದ್ರೆ ಮುಂದೆ ಯೂನಿಟ್ಸ್ ಏನಾರು ಹಾಕಿದ್ರೆ, ಅಂದ್ರೆ ಅದು ಕೆಜಿನ ಗ್ರಾಮ ಅದು ಹಾಕಿದಾಗ ಸಂಖ್ಯಾ ಮೌಲ್ಯ ಬರುತ್ತೆ. ಏನು ಅದರದ್ದು ನಾವು ಯಾವುದು ಯೂನಿಟ್ ಹಾಕ್ದಿರ ಸುಮ್ಮನೆ ಬರೆದ್ರೆ ಆವಾಗ ಅದಕ್ಕೆ ಬರೀ ಪ್ಲೇಸ್ ವ್ಯಾಲ್ಯೂ ಆಫ್ ಈಚ್ ಡಿಜಿಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ಆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 2 ಕಾನ್ಸೆಪ್ಟ್ ಬರುತ್ತೆ. ಏನು ಕಾನ್ಸೆಪ್ಟ್ಸು, ಒಂದು ಪ್ಲೇಸ್ ವ್ಯಾಲ್ಯೂ, ಇನ್ನೊಂದು ನೋ ಕೌಂಟ್ ಆರ್ 0 ಕೌಂಟ್ ಯೂಸ್ಡ್ ಆಸ್ ಎ ಪ್ಲೇಸ್ ಹೋಲ್ಡರ್. ಸೊ ಇಲ್ಲಿ ನೋ ಕೌಂಟ್ 0 ಇಸ್ ನಾಟ್ ಎ ನಂಬರ್ ಬಟ್ ಎ ಪ್ಲೇಸ್ ಹೋಲ್ಡರ್ ಅಂತ. ಬಟ್ ಪ್ಲೇಸ್ ಹೋಲ್ಡರ್ ಆಮೇಲೆ ನಿಮಗೆ ಗೊತ್ತಾಗೋದು ಬೆಟರ್. ಓಕೆ, ಸೊ ಇದಿಷ್ಟು ಫಸ್ಟ್ ಇಂಪಾರ್ಟೆಂಟ್, ನಂಬರ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ನಿಮ್ಗೆ ಲೆಕ್ಕ ಕೊಟ್ಟಾಗ ಇದ್ರದ್ದು ಎಕ್ಸರ್ಸೈಸ್ ಇದ್ರದ್ದು ನಿಮಗೆ ಡ್ರಿಲ್ ಆಗೋಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ, ಈ ಥರ ವರ್ಡ್ಸ್ ಕೊಟ್ಟಿದ್ದನ್ನ ಈ ನ್ಯೂಮರಲ್ಸ್ ಅಲ್ಲಿ ಬರೆಯೋದು, ಯಾವ್ದಾದ್ರು ಕೆಲವು ಸ್ಪೆಸಿಫಿಕ್ ಡಿಜಿಟ್ನ ರೌಂಡ್ ಆಫ್ ಮಾಡಿಬಿಟ್ಟು ಇಂಡಿಕೇಟ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ದಿ ಡಿಜಿಟ್ ಅಂತ ಹೇಳ್ಬಿಟ್ಟು ಕೊಡೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಬೇಸಿಕ್ ಟೈಪ್ಸ್ ಆಫ್ ನಂಬರ್ಸ್. ಅಂದ್ರೆ ಈ ಡಿಜಿಟ್ನ ಉಪಯೋಗಿಸ್ಬಿಟ್ಟು ಆಮೇಲೆ ನಂಬರ್ ಸಿಸ್ಟಮ್ ಅನ್ನ ಸಪರೇಟ್ ಆಗಿ ಆಮೇಲೆ ಹೇಳ್ತೀನಿ. ಬೇಸಿಕ್ ಟೈಪ್ಸ್ ಆಫ್ ನಂಬರ್ಸ್. ಬೇಸಿಕ್ ಟೈಪ್ಸ್ ಆಫ್ ನಂಬರ್ಸ್. ಏನು ಬೇಸಿಕ್ ಟೈಪ್ಸ್ ಅಂತಂದ್ರೆ ಯಾವ್ಯಾವುದು ಅಂತಂದ್ರೆ, ಒಂದು ಕಾಂಕ್ರೀಟ್ ನಂಬರ್ ಅಂತ, ಅಂದ್ರೆ ನಂಬರ್
ಸ್ಪೆಸಿಫೈಡ್ ಬೈ ಯೂನಿಟ್ ಆಫ್ ಮೆಷರ್. ಏನ್ ಅಳತೆದಿದು ಅಂತ ಅಂದ್ರೆ ಕಂಪ್ಲೀಟ್ ಅದ್ರದ್ದು ಅಷ್ಟು ರೂಪ ಗೊತ್ತಾಗೋಗ್ಬಿಡುತ್ತೆ ನಮ್ಗೆ. ಓ ಇದು ತೂಕದ್ದು, ಇದು ಉದ್ದದ್ದು, ಇದು ಏನ್ ಅಳತೆ, ಏನ್ ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗತ್ತಲ್ಲ. ಆ ಥರ ಇನ್ಫಾರ್ಮೇಶನ್ ಕೊಡೋ ಹಂಗೆ ಬರೆದ್ರೆ ನಂಬರ್ನ ಅದಕ್ಕೆ ಕಾಂಕ್ರೀಟ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ 4 kg, ಇದು ವೆಯ್ಟ್ ಅಂತ ಆಗತ್ತೆ, ಕ್ವಾಂಟಿಟಿ. ಓಕೆ, 5 ಡಿಗ್ರಿ ಸೆಂಟಿಗ್ರೇಡ್ ಅಂತಂದ್ರೆ ಏನಿದು, ಟೆಂಪರೇಚರ್ ತೋರಿಸುತ್ತೆ. ಇಲ್ಲಿ ಯೂನಿಟ್ ಏನು, ಯೂನಿಟ್ ಈಸ್ 1 kg. ಇಲ್ಲಿ ಯೂನಿಟ್ ಏನು, 1 ಡಿಗ್ರಿ ಸೆಂಟಿಗ್ರೇಡ್. ಸೊ ಯೂನಿಟ್ನು ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಅದರಿಂದ ಕಂಪ್ಲೀಟ್ ಐಡಿಯಾ ಸಿಕ್ಬಿಡ್ತಾ ಇದೆ ನಮಗೆ. ಓಕೆ, 8 ಕಿಲೋಮೀಟರ್ಸ್ ಅಂತಂದ್ರೆ ಡಿಸ್ಟೆನ್ಸ್. ನೋಡಿ ಇಲ್ಲಿ ಲೆಂತ್ ಅಂತ ಉಪಯೋಗಿಸ್ಲಿಲ್ಲ ನಾನು, ಕಿಲೋಮೀಟರ್ ಗಟ್ಟಲೆ ಹೇಳ್ಬೇಕಾದ್ರೆ ದೂರ ಹೇಳ್ತಾ ಇದ್ದೀವಿ. ಓಕೆ, ಅದೇನೇನೆ 80 ಸೆಂಟಿಮೀಟರ್ ಅಂತಂದ್ರೆ ಅದನ್ನ ಲೆಂತ್ ಅಂತ ಕರಿಬೋದು. ಇದೆಲ್ಲ ಬಹಳ ಕೇರ್ಫುಲ್ ಆಗಿ, ಸುಮ್ಮನೆ ಏನಂದ್ರೆ ಅದು ಉಪಯೋಗಿಸ್ತಾ ಇರೋದಲ್ಲ. ಡಿಸ್ಟೆನ್ಸ್ ಅಂದ್ರೆ ದೂರ, ಲೆಂತ್ ಅಂದ್ರೆ ಉದ್ದ ಅಗಲ, ಈ ವಿಚಾರ ಬರೋದು. ಓಕೆ, ಇದರಲ್ಲಿ 1 ಕಿಲೋಮೀಟರ್ ಇಸ್ ದಿ ಯೂನಿಟ್, ಇಲ್ಲಿ 1 ಸೆಂಟಿಮೀಟರ್ ಇಸ್ ದಿ ಯೂನಿಟ್. ಇದಕ್ಕೆ ಕಾಂಕ್ರೀಟ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆ, ಒಂದು. ನೆಕ್ಸ್ಟು ಆಬ್ಸ್ಟ್ರಾಕ್ಟ್ ನಂಬರ್. ನಾವು ಇಡೀ ಗಣಿತ ಪೂರ ಈ ಆಬ್ಸ್ಟ್ರಾಕ್ಟ್ ನಂಬರ್ ಮೇಲೇನೆ ಆಪರೇಷನ್ಸ್ ಕಲಿಯೋದು ನಾವು, ಆಬ್ಸ್ಟ್ರಾಕ್ಟ್ ನಂಬರ್ ಅಂತ ಹೇಳಿ. ಓಕೆ, ಆಬ್ಸ್ಟ್ರಾಕ್ಟ್ ನಂಬರ್ ಅಂದ್ರೇನು, ನಂಬರ್ ವಿಥೌಟ್ ಎನಿ ಸ್ಪೆಸಿಫೈಡ್ ಯೂನಿಟ್ ಆಫ್ measure. Any specified unit of measure. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ 5, 8, 16, 24 ಎಟ್ಸೆಟ್ರಾ. ಓಕೆ, ಈ ತರ ಇದ್ದಾಗ ಏನು ಅಂತಂದ್ರೆ, ದೇ ಕ್ಯಾನ್ ರೆಪ್ರೆಸೆಂಟ್ ಎನಿ ಕ್ವಾಂಟಿಟಿ with any unit of measure. So their nature of quantity and corresponding ಅಂದ್ರೆ ಆ ಕ್ವಾಂಟಿಟಿಗೆ ಹೊಂದ್ಕೊಂಡಂತ ಅಂತ ಕರೆಸ್ಪಾಂಡಿಂಗ್ ಯೂನಿಟ್ ಆಫ್ ಮೆಷರ್ ಈಸ್ ಅಸ್ಯೂಮ್ಡ್. ಅಸ್ಯೂಮ್ಡ್ ಅಂದ್ರೆ ಏನು, ಇನ್ ಮೈಂಡ್ ಅಂದ್ರೆ ಬರೀ ಕಲ್ಪನೆಯಲ್ಲಿರುತ್ತೆ. ಓಕೆ, ಯಾವುದೋ ಮೂರ್ತ ರೂಪ ಕೊಟ್ಟಿಲ್ಲ ಇದಕ್ಕೆ, ಇಂಥದ್ದೇ ಅಂತ ಹೇಳಿಲ್ಲ, ಅದಕ್ಕೆ ಇದನ್ನ ಕನ್ನಡದಲ್ಲಿ ಅಮೂರ್ತ ಸಂಖ್ಯೆ ಅಂತ ಹೇಳ್ತಾರೆ. ಓಕೆ, ಆಬ್ಸ್ಟ್ರಾಕ್ಟ್ ನಂಬರ್. ಸೊ ಈ ಆಬ್ಸ್ಟ್ರಾಕ್ಟ್ ನೇಚರ್ ಮೈಂಡ್ ಅಲ್ಲಿ ಇಟ್ಕೋಬೇಕಾದ್ರೆ ಏನು ಅಂತಂದ್ರೆ, ಒಂದ್ ಅಂಕಿ ಇನ್ನೊಂದು ಅಂಕಿಗೆ ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಅದ್ರದ್ದು ಯೂನಿಟ್ಸ್ ಏನಾಗುತ್ತೆ, ಗುಣಿಸ್ಬೇಕಾದ್ರೆ ಭಾಗಿಸ್ಬೇಕಾದ್ರೆ ಅದ್ರದ್ದು ಯೂನಿಟ್ಸ್ ಆಗಿರ್ಬೋದು, ಇದೆಲ್ಲ ಮೈಂಡಲ್ಲೇ ಇಟ್ಕೊಂಡು ಕೆಲಸ ಮಾಡ್ಬೇಕು ನಾವು. ರೂಲ್ಸ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡೇ ಕಲಿಬೇಕು. ಅದಕ್ಕೋಸ್ಕರನೇ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಈ ಥರ ಆಬ್ಸ್ಟ್ರಾಕ್ಟ್ ಅಂದರೆ ಮೈಂಡಲ್ಲಿ ಕೆಲವು ಅಸಂಪ್ಷನ್ಸ್ ಇಟ್ಕೊಂಡು ರೂಲ್ಸ್ ಪ್ರಕಾರ ಕೆಲಸ ಮಾಡೋ ಶಕ್ತಿ ಬರುತ್ತೆ. ಸೊ ಈ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ಕರಿತೀವಿ ನಾವು. ಕಲ್ಪನೆಯಲ್ಲೇನೆ ಯೋಚನೆ ಮಾಡಿ ಐಡಿಯಾ ಮಾಡ್ಕೊಂಡು ಹೋಗೋದು, ಅದು ಬರೋದು ಲೆಕ್ಕದಲ್ಲಿ. ಓಕೆ, ಸೊ 5 ಮತ್ತು 8 ಕೂಡಿದ್ರೆ ಬರೋ ರಿಸಲ್ಟ್ ಯೂನಿಟ್ ಏನಾಗುತ್ತೆ ಮೈಂಡಲ್ಲಿ ಇಟ್ಕೋಬೇಕು. ಯಾವ್ದನ್ನ ಕೂಡ್ಬೋದು, ಯಾವ್ದನ್ನ ಕೂಡಕ್ಕಾಗಲ್ಲ, ಇದೆಲ್ಲ ಮೈಂಡಲ್ಲಿ ಬರಬೇಕು. ಸೊ ಇದಕ್ಕೆ ಆಬ್ಸ್ಟ್ರಾಕ್ಟ್ ನಂಬರ್ ಅಂತ ಹೇಳ್ತೀವಿ. ಕಾಂಕ್ರೀಟ್ ನಂಬರ್, ಆಬ್ಸ್ಟ್ರಾಕ್ಟ್ ನಂಬರ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂತಂದ್ರೆ, ಆಬ್ಸ್ಟ್ರಾಕ್ಟ್ ನಂಬರ್ ಆದ್ಮೇಲೆ ಕಾಂಪೌಂಡ್ ನಂಬರ್ ಅಂತ ಹೇಳ್ಬಿಟ್ಟು, ಇದ್ರ ಮೇಲೂ ಐಡಿಯಾ ಕೊಟ್ಟು ನಿಮ್ಗೆ ಇದೆಲ್ಲ ಚಿಕ್ಕ ಕ್ಲಾಸಲ್ಲಿ ಮಾಡಿಸಿರ್ತಾರೆ, ಬಟ್ ಮರ್ತೋಗ್ಬಿಟ್ಟಿರ್ತೀವಿ ನಿಮಗೆ. ಬಟ್ ನಾಳೆ ಫಿಸಿಕ್ಸ್ ಹೋಗೋ ಹೊತ್ತಿಗೆ ಅಲ್ಲಿ ಯೂನಿಟ್ಸ್ ಡೈಮೆನ್ಷನ್ಸ್ ಎಲ್ಲ ಬರುತ್ತೆ ಪಾಠ, ಅದಕ್ಕೆ ಬರೋ ಹೊತ್ತಿಗೆ ಇದ್ರದ್ದು ಇಂಪಾರ್ಟೆಂಟ್. ಸೊ ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು ಎಲ್ಲ ಆಪರೇಷನ್ಸ್ ಕಲಿಬೇಕಾದ್ರೆ ಎಲ್ಲ ಟೈಪ್ ಆಫ್ ನಂಬರ್ಸ್ ಮೇಲೂ ಕಲಿಬೇಕು. ಓಕೆ, ಕಾಂಪೌಂಡ್ ನಂಬರ್ ಅಂದ್ರೆ ಏನಪ್ಪಾ ಅಂದ್ರೆ,
a quantity represented in different units of measure of the same property. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಟೈಮ್ ಅನ್ನೋದು ಒಂದು ಪ್ರಾಪರ್ಟಿ, ಸಮಯ. ಸೊ ಸಮಯದಲ್ಲಿ ದೊಡ್ಡ ಅಮೌಂಟ್ ಆಫ್ ಟೈಮ್ಗೆ ಗಂಟೆ ಅಂತ ಉಪಯೋಗಿಸ್ತೀವಿ. ಆಕ್ಚುಲಿ ಸಮಯದ ಲೆಕ್ಕ ಹೇಳ್ಬೇಕಾದ್ರೆ ವರ್ಷ, ದಿನ, ಇದು ತಿಂಗಳು, ದಿನ, ಆಮೇಲೆ ದಿನದಲ್ಲಿ ಗಂಟೆ, ಗಂಟೆನಲ್ಲಿ ನಿಮಿಷ, ನಿಮಿಷದಲ್ಲಿ ಸೆಕೆಂಡ್, ಈ ಥರದ್ದೆಲ್ಲ ಬರುತ್ತೆ. ಬಟ್ ಸಮಯ ಅನ್ನೋದು ಒಂದೇ ಪ್ರಾಪರ್ಟಿ ಆಯ್ತು. ಸೊ ಆ ಥರದ ಟೈಮಲ್ಲಿ ನಾವು ಒಂದು ಪ್ರಾಪರ್ಟಿನ ಒಂದು ಟೋಟಲ್ ಆಕ್ಯುರೇಟ್ ಆಗಿ ಹೇಳ್ಬೇಕಾದ್ರೆ ಒಂದು ದೊಡ್ಡ ಯೂನಿಟ್ಟು, ಅದ್ರ ಪಕ್ಕ ಒಂದು ಚಿಕ್ಕ ಯೂನಿಟ್ಟು ಎಲ್ಲ ಸೇರಿಸಿ ಒಟ್ಟು ಹೇಳಬೇಕಾಗುತ್ತೆ. ಸೊ ಅದಂಥ ನಂಬರ್ಗಳಿಗೆ ಕಾಂಪೌಂಡ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು? 4 hours 20 minutes 15 seconds. ಇದು ಟೈಮ್. ಓಕೆ, ಕಾಂಬಿನೇಷನ್ ಆಫ್ units 1 hour 1 minute 1 second. ಸೊ ಇದನ್ನು ಕೂಡಬೇಕಾದ್ರೆ ನಮಗೆ ವಿ ಶುಡ್ ನೋ ದಿ ರಿಲೇಷನ್ ಬಿಟ್ವೀನ್ ದಿ ಡಿಫರೆಂಟ್ ಯೂನಿಟ್ಸ್ ಆಫ್ ಮೆಷರ್ ಆಫ್ ದಿ ಸೇಮ್ ಪ್ರಾಪರ್ಟಿ. ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ, ಒಂದು ನಿಮಿಷ ಅಂದರೆ ಎಷ್ಟು ಸೆಕೆಂಡು, ಇದೆಲ್ಲ ಗೊತ್ತಿರಬೇಕು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್. 8 kilometers 450 meters. ಇದು ಡಿಸ್ಟೆನ್ಸ್. ಓಕೆ, ಸೊ ಈ ಡಿಸ್ಟೆನ್ಸ್ ಅಷ್ಟೇನೆ. ಸೊ 8 kilometers. ಸೊ ಇಲ್ಲಿ ಏನಿದು ಡಿಸ್ಟೆನ್ಸ್. ಕಾಂಬಿನೇಷನ್ ಆಫ್ ಯೂನಿಟ್ಸ್ 1 kilometer and 1 meter, ಈ ಥರದ. ಸೊ ಈ ನಂಬರ್ಗಳನ್ನು ಕೂಡಿಯೋದು ಕಳೆಯೋದು ಎಲ್ಲನೂ ನಾವು ಕಲಿಬೇಕಾಗುತ್ತೆ. ಓಕೆ, ಇದ್ರ ಜೊತೆಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇಷ್ಟ ತನಕ ಈಗ ನೋಡಿ ಆಬ್ಸ್ಟ್ರಾಕ್ಟ್ ನಂಬರ್ ಈ ಥರ ಬರೆದಾಗ ಏನಿತ್ತು, ಇದು ಏನೇ ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡ್ಬೋದು, ಅದು ಏನೇ ಯೂನಿಟ್ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಒಂದು ಡಿಜಿಟಿನ ಡೆಫಿನೆಟ್ ಕೌಂಟ್ ಇದೆ. ಓಕೆ, ಡೆಫಿನೆಟ್ ಕೌಂಟ್ ಅಂದರೆ 5 ಅಂದರೆ 5 ಕೌಂಟ್ ಅಂತ ಗೊತ್ತಾಗುತ್ತೆ, 24 ಅಂದರೆ 24 ಕೌಂಟ್ ಅಂತ. ದಟ್ ಮೀನ್ಸ್ ಯು ನೋ ಇಟ್ ಗಿವ್ಸ್ ಅ ಡೆಫಿನೆಟ್ ವ್ಯಾಲ್ಯೂ ಆಫ್ ದಿ ನಂಬರ್ ಫಾರ್ ದಿ ಗಿವನ್ ನೇಚರ್ ಆಫ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಅದನ್ನು ಆಬ್ಸ್ಟ್ರಾಕ್ಟ್ ನಂಬರ್ ಅಂತ ಕರಿತೀವಲ್ಲ. ಹಾಗೆ ಇನ್ನೊಂದು ಲೆವೆಲ್ ಆಫ್ ಆಬ್ಸ್ಟ್ರಾಕ್ಟ್ ಹೆಂಗಪ್ಪ ಅಂತಂದರೆ, ಸುಮಾರು ಸತಿ ನಮಗೆ ಅದು ಎಷ್ಟಾರ ಇರಲಪ್ಪ ಫಸ್ಟ್ ಇಷ್ಟು ಇಟ್ಕೊಳ್ಳೋಣ ಅಂತ ಒಂದು ಸತಿ ನಾವೇನು ಮಾಡ್ತೀವಿ, ಆಬ್ಸ್ಟ್ರಾಕ್ಟಾಗೆ ಆಲ್ಫಾಬೆಟ್ ಉಪಯೋಗಿಸ್ಬಿಡ್ತೀವಿ. ಏಜು ಅವನದೊಂದು ಇವನದೊಂದು, ಅವ್ನು ಇವನದರಷ್ಟಿದೆ, ಅವನದರಷ್ಟಿದೆ ಅಂದರೆ ಇವನು ಎ ಅಂತ ನಾ ಏಜ್ ಇಟ್ಕೊಂಡ್ರೆ A1 ಅಂತ ಇಟ್ಕೊಂಡ್ರೆ, ಅವನ ಏಜು ಇವ್ನು 4ರಷ್ಟಿದೆ ಅಂತಂದರೆ 4 ಒಂದು A 20 ಆದರೆ ಅವ್ನು 80 ವರ್ಷ, A ಅನ್ನೋದು 10 ವರ್ಷ ಆದರೆ 40 ವರ್ಷ. ಈ ಥರದ್ದೆಲ್ಲ ನಮಗೆ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಾದ್ದು ಬರುತ್ತೆ, ಇಮ್ಯಾಜಿನೇಷನ್ ಮಾಡಿಕೊಂಡು. ಅಂದರೆ ನಂಬರ್ನ ವೇರಿ ಮಾಡ್ಕೊಂಡು ಹೋಗಿ ವೇರಿಯೇಬಲ್ ಥರ ಯೂಸ್ ಮಾಡಿದ್ರೆ, ಅಥವಾ ಒಂದು ಫಾರ್ಮುಲಾ ನಿಮಗೆ ಚೆನ್ನಾಗಿ ಜ್ಞಾಪಕ ಇರೋದು V = U + GT ಅಂತ ಬರೆದ್ರೆ, G ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಲೆಕ್ಕದಲ್ಲಿ ಟೈಮು ಎಷ್ಟೇ ಬೇಕಾದ್ರೂ ಆಗ್ಬೋದು, ಆ ಫಾರ್ಮುಲಾ ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಇದೆಲ್ಲ ಆಲ್ಫಾಬೆಟ್ ಉಪಯೋಗಿಸಿ ಅದು ಏನು ಮಾಡ್ತಾ ಇದೀವಿ ನಾವು, ನಂಬರ್ ವೇರಿ ಆಗ್ಬೋದು, ಕಾನ್ಸ್ಟೆಂಟ್ ಆಗ್ಬೋದು ಅಂತ ಹೇಳಿ. ಈ ನಂಬರ್ನ ಏನು ಥರ ಬೇಕಾದ್ರೂ ಇರ್ಬೋದು ಅಂತ ಅನ್ನೋದು ನೆಕ್ಸ್ಟ್ ಲೆವೆಲ್ ಆಫ್ ಆಬ್ಸ್ಟ್ರಾಕ್ಟ್ ಉಪಯೋಗಿಸ್ಬೇಕಾದ್ರೆ, ನೆಕ್ಸ್ಟ್ ಲೆವೆಲ್ ಕಲ್ಪನೆ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ವಿ ಯೂಸ್ ವಾಟ್ ಈಸ್ ನೋನ್ ಆಸ್ ಎನ್ ಆಲ್ಜಿಬ್ರಾಯಿಕ್ ನಂಬರ್. ಓಕೆ, ಯೂಸಿಂಗ್ alphabets to represent numbers as variables and constants ಅಂತ. ನಿಮಗೆ ಆಲ್ರೆಡಿ ಆಲ್ಜಿಬ್ರಾ ಒಂದು ಸ್ವಲ್ಪ
ಅದು ಐಡಿಯಾ ಗೊತ್ತಿರೋದ್ರಿಂದ ಅದ್ರ ಕಾನ್ಸೆಪ್ಟ್ ಇದನ್ನು ಬರಿತಾ ಇದ್ದೀನಿ. ಎಕ್ಸಾಂಪಲ್, we can use A, B, C, G, etc. to represent a given value remaining constant in a problem or in a problem ಅಂತಾನೆ ಬರೆಯೋಣ. in a problem. Then they are called constants ಅಂತ ಕರಿತೇವೆ. ಅದಕ್ಕೆ to represent constant in a problem we use alphabets like this. Okay, ಇದು ಜನರಲ್ ರೂಲ್ ತರನೇ ನಿಮ್ಗೆ ಬರೆದು ಬಿಡ್ತಾ ಇದ್ದೀನಿ ನಾನು, ಸೊ ದಟ್ ಮುಂದೆ ಎಲ್ಲ ಜಾಸ್ತಿ ಇದಾವೆ. ವಿ ಜನರಲಿ ಯೂಸ್ ಅಂತ ಬರಿತೀನಿ ಇಲ್ಲಿ. ವಿ ಕ್ಯಾನ್ ಅನ್ನೋದ್ರ ಬದಲು ವಿ ಜನರಲಿ ಯೂಸ್. ಓಕೆ, ವಿ ಯೂಸ್ ಸಿಮಿಲರ್ಲಿ, ಮೂರ್ನಾಮ ಹಾಕ್ಬಿಟ್ಟು ಎಲ್ಲೋ ಅಂತ ಬರೆದ್ರೆ ಸಿಮಿಲರ್ಲಿ ಅಂತ, ಅದೇ ತರಹ ಅಂತ. ವಿ ಯೂಸ್ letters in the end of the alphabet like X, Y, Z, P, Q, R, etc. to represent numbers whose value may change, which may take any value in a given problem, which may vary in a problem based on rules of mathematical operation. ಮ್ಯಾಥಮೆಟಿಕಲ್ ಆಪರೇಷನ್ ಹೇಳಕ್ಕೂ ಮುಂಚೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನರಲ್ ಆಗಿ ಗೊತ್ತು ನಿಮ್ಗೆ, ಕೂಡೋದು ಕಳಿಬೇಕಾದ್ರೆ ಏನೋ ಮಾಡ್ತಾ ಇರ್ಬೇಕಾದ್ರೆ ವ್ಯಾಲ್ಯೂ ಚೇಂಜ್ ಆಗ್ಬೋದು. ದೇ ಆರ್ ಕಾಲ್ಡ್ ವೇರಿಯಬಲ್ಸ್ ಅಂತ ಕರೀತಾರೆ. ಸೊ ಇದು ಆಲ್ಜಿಬ್ರೈಕ್ ನಂಬರ್. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸೈನ್ಡ್ ನಂಬರ್ಸ್ ಅಂತ ಹೇಳಿ. ಈ ಸೈನ್ಡ್ ನಂಬರ್ಸ್ ಅಂತಂತಂದ್ರೆ ಇವತ್ತೊಂದು 5 ನಿಮಿಷ 6 ನಿಮಿಷ ಸ್ವಲ್ಪ ಜಾಸ್ತಿ ಆದ್ರೆ ಒಂಚೂರು ಇವತ್ತು ದಯವಿಟ್ಟು ಕೂತ್ಕೊಳ್ಳಿ, ಒಂದ್ ಸ್ವಲ್ಪ ಒಂದ್ ಲೆವೆಲ್ಗೆ ಮುಗಿಸ್ಬಿಡ್ತೀನಿ. ಸೈನ್ಡ್ ನಂಬರ್ಸ್ ಅಂತಂತಂದ್ರೆ ಏನಪ್ಪಾ ಅಂದ್ರೆ ಸೈನ್ಡ್ ನಂಬರ್ಸ್ ಏನು ಅಂತಂತಂದ್ರೆ ಈ ನಂಬರ್ ಏನು ಉಪಯೋಗಿಸ್ತೀವಿ ಫಾರ್ ಮೆಷರಿಂಗ್ ಸಮಥಿಂಗ್, ಕ್ವಾಂಟಿಟಿ ಮೆಷರ್ ಮಾಡಕ್ಕೆ ಉಪಯೋಗಿಸ್ತೀವಿ. ಆ ಮೆಷರ್ಗೆ ಯಾವಾಗಲೂ ಒಂದು ಸೆನ್ಸ್ ಇರುತ್ತೆ. ಅಳತೆ ಹೆಚ್ಚು ಇನ್ಕ್ರೀಸ್ ಮಾಡೋಕ್ಕೂ ಇರ್ಬೋದು, ಡಿಕ್ರೀಸ್ ಮಾಡೋಕ್ಕೂ ಇರ್ಬೋದು. ಓಕೆ, ನನ್ನ ಹತ್ರ ಇಷ್ಟಿದೆ ಅಂತ ಹೇಳಿದ್ರೆ ಅದು ನನ್ನ ಹತ್ರ ಹೆಚ್ಚಿದೆ ಅಂತ ಹೇಳ್ಬಿಟ್ಟು, ನನ್ಗೆ 2 ರೂಪಾಯಿ ಬೇಕಾಗಿತ್ತು ಅದು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತನ್ನೋ ಸ್ಥಿತಿನೇ ಇದೆ ಅನ್ನೋದಕ್ಕೆ ಆಪೋಸಿಟ್ ಆಗುತ್ತೆ. ಸೊ ಪ್ರತಿ ಮೆಷರ್ಗುನು there is known as an opposite sense of measure. So there are always 2 senses of measure. For example, profit, loss, length ಅಥವಾ ಡಿಸ್ಟೆನ್ಸ್ ಮೆಷರ್ ಮಾಡ್ಬೇಕಾದ್ರೆ ಯು ಮೆಷರ್ ಟು ದಿ ಈಸ್ಟ್ ಆರ್ ಮೆಷರ್ ಟು ದಿ ವೆಸ್ಟ್. ಆ ವೆಸ್ಟ್ ಅನ್ನೋದು ಈಸ್ಟ್ಗೆ ಆಪೋಸಿಟ್ ಆಗುತ್ತೆ, ನಾರ್ತ್ಗೆ ಆಪೋಸಿಟ್ ಸೌತ್ ಆಗುತ್ತೆ, ಫ್ರಂಟ್ಗೆ ಬ್ಯಾಕ್ ಆಗುತ್ತೆ. ಓಕೆ, ಈ ಥರದ್ದೆಲ್ಲ ಏನೇ ಮೆಷರ್ ಮಾಡಬೇಕಾದ್ರೂ ಸೊ ಒಂದು ರೆಫರೆನ್ಸ್ 0 ಅಂತ ಇಟ್ಕೋತೀವಿ. ಸೊ 0ಗಿಂತ ಜಾಸ್ತಿ ಇರೋ ನಂಬರು ಒಂದು ಇನ್ಕ್ರೀಸು ತೋರಿಸಿದ್ರೆ 0ಗಿಂತ ಲೆಸ್ಸು ಇಲ್ಲ ಅಂತ ಅನ್ಬೇಕಾದ್ರೆ 0ಗಿಂತ ಕೆಲಸ ಏನು ಇಲ್ಲ ಅನ್ನೋದು. ಈಗ ನೋ ಕೌಂಟ್ ಅನ್ನೋದು ಬೇರೆ, ಐ ಹ್ಯಾವ್ ಲೆಸ್ಸರ್ ಕೌಂಟ್ ದ್ಯಾನ್ 0 ಅಂತ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದಕ್ಕೆ ನಾವು ನೆಗೆಟಿವ್ ಅನ್ನೋದನ್ನ ಒಂದು ಮಾಡ್ತೀವಿ. ಅಂದ್ರೆ ಟು ರಿವರ್ಸ್ ದಿ ಸೆನ್ಸ್ ಆಫ್ ಎ ಮೆಷರ್ ವಿ ಯೂಸ್ what is known as a negative sign. Okay, so
ಇದಕ್ಕೇನಪ್ಪ ಅಂತಂತಂದ್ರೆ ಎವ್ರಿ ಮೆಷರ್ has two senses of measure, each opposite to the other, each opposite to the other, each opposite to the other. One measure greater than 0 and the other measure less than 0. Greater than 0 increase. Okay? Profit, etc. Less than 0 ಅಂತಂದ್ರೆ ಡಿಕ್ರೀಸ್, ಲಾಸ್, ಎಟ್ಸೆಟ್ರಾ. ಇದು ಸುಮ್ಮನೆ ಒಂದು ಜನರಲ್ ಸೆನ್ಸ್ ಬರಿತಾ ಇದ್ದೀನಿ. ಓಕೆ, ಸೊ ಟೆಂಪರೇಚರ್ ಹೈಯರ್ ದ್ಯಾನ್ 0 ಅಂತಂದ್ರೆ ಪಾಸಿಟಿವ್ ಅಂತ ಹೇಳ್ತೀವಿ. ಟೆಂಪರೇಚರ್ ಲೆಸರ್ ದ್ಯಾನ್ 0 ಅಂತಂತಂದ್ರೆ ಅದಕ್ಕೆ ನಾವು ನೆಗೆಟಿವ್ ನಂಬರ್ ಅಂತಂತೀವಿ. ಸೊ ದಿ measure greater than 0 is called positive measure. Is called positive measure. ಸುಖ ಕೊಡುತ್ತಿದ್ದು. ಇದನ್ನ ನೆಗೆಟಿವ್ ಮೆಷರ್ ಅಂತ ಕರಿತೀವಿ ನಾವು. ಓಕೆ, ಸಪೋಸ್ 5 is a measure of a quantity. ಏನಾದ್ರು ಯೂನಿಟ್ ಇರ್ಬೋದು ಅದು. ಓಕೆ, ಇಫ್ no sign is indicated, then 5 is greater than 0, therefore positive. Okay, if 5 is a measure measured in a direction opposite to positive, ಅಂದ್ರೆ ಲಾಸ್ ತರ ಮೆಷರ್ ಮಾಡಿದ್ರೆ, ಇಫ್ ಐ ವಾಂಟ್ ಟು ರೆಪ್ರೆಸೆಂಟ್, ಓಕೆ, ಲಾಸ್ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಪ್ರಾಫಿಟ್ಗೆ +5 ಅಂತ ಉಪಯೋಗಿಸಿದ್ರೆ, ಲಾಸ್ ಇಸ್ ಅನ್ ಆಪೋಸಿಟ್ ಸೆನ್ಸ್ ಆಫ್ ಮೆಷರ್. ಓಕೆ, it has to represent an opposite sense of the quantity. It has to represent an opposite sense of the quantity measure. Antaವಾಗ if 5 is a measure less than 0, example, measure of a quantity greater than 0, example ಇಲ್ಲಿ profit ಅಂತ ಬರೀತೀನಿ, ಇಲ್ಲಿ example loss. Then we write it as -5. We write it as -5. ಏನ್ ತಿಳ್ಕೋಬೇಕು ಅಂತಂದ್ರೆ, therefore minus behind a number indicates it is a negative measure. Therefore, to reverse the sense of measure, we multiply. ಮಲ್ಟಿಪ್ಲಿಕೇಶನ್ ಅನ್ನೋದು ಆಮೇಲೆ ಬರುತ್ತೆ, ಈಗ ನಿಮ್ಗೆ ಗೊತ್ತಿರೋದ್ರಿಂದ ಈಗಲೇ ಬರಿಬೋದು ಅದನ್ನ. ವಿ ಮಲ್ಟಿಪ್ಲೈ ದಿ ಮೆಷರ್. ಈಗ ನಾವು ಬರೀ ಮೆಷರ್ ಅಂತ ಉಪಯೋಗಿಸೋದು, ಬಿಕಾಸ್ ಮೆಷರ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಂಬರ್ ಅಂತೇಳಿ. ವಿ ಮಲ್ಟಿಪ್ಲೈ ದಿ ಮೆಷರ್ by -1. For example, 8 multiplied by -1
equals minus 8 is opposite measure of 8. ಇದು ಚೆನ್ನಾಗಿ ತಿಳ್ಕೊಂಡಿರಿ. ಇದು ಟು ಅಪೋಸ್ ದಿ ಮೆಷರ್ ಅನ್ನೋ ಕಾನ್ಸೆಪ್ಟ್ ಬಂದ್ರೆ ಮೈನಸ್ ಇಂಟು ಮೈನಸ್ ಯಾಕೆ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಯಾಕೆ ಪ್ಲಸ್ ಉಳಿಯುತ್ತೆ, ಪ್ಲಸ್ ಇಂಟು ಪ್ಲಸ್ ಯಾಕೆ ಪ್ಲಸ್ ಉಳಿಯುತ್ತೆ, ಇದೆಲ್ಲ ಆಮೇಲೆ ನಾನು ಆಪರೇಷನ್ಸ್ ಬಗ್ಗೆ ಹೇಳಿದಾಗ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ಏನಂತೀವಿ ನಾವು, ಸೈನ್ಡ್ ನಂಬರ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಬೇಸಿಕ್ ಆಪರೇಷನ್ಸ್, ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ನಂಬರ್ಸ್. ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಇದನ್ನ ಮುಗಿಸ್ಬಿಟ್ಟು ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಿಮ್ಗೆ. ಯಾಕಂದ್ರೆ ಇದೆಲ್ಲ ಬೇಗ ಕ್ಲೀನಾಗಿ ಗೊತ್ತಿದೆ, ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಅಡಿಷನ್ ಅಂತಂದ್ರೆ ಫೈಂಡಿಂಗ್ ಕ್ಯುಮ್ಯುಲೇಟಿವ್ ಟೋಟಲ್ ಕೌಂಟ್ ಆಫ್ ಅಗ್ರಿಗೇಟಿಂಗ್ ಅಂದ್ರೆ ಒಟ್ಟುಗೂಡಿಸೋದು, ಅಗ್ರಿಗೇಟಿಂಗ್ 2 or more numbers. ಓಕೆ, 2 or more numbers. ಇದಕ್ಕೆ ರೂಲ್ ಬಹಳ ಇಂಪಾರ್ಟೆಂಟು. ವೈಲ್ ಆಡಿಂಗ್, ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ we can add only, ಬಹಳ ಇಂಪಾರ್ಟೆಂಟ್ ಇದು, ಲೈಕ್ ನಂಬರ್ಸ್. ಲೈಕ್ ನಂಬರ್ಸ್ ಅಂತಂದ್ರೆ ಏನು, ನಂಬರ್ಸ್ ಆಫ್ ದಿ ಸೇಮ್ ಕ್ವಾಂಟಿಟಿ, ಆಫ್ ದಿ ಸೇಮ್ ಕ್ವಾಂಟಿಟಿ and same unit of measure, same unit of measure. Okay, same quantity and same unit of measure. Example, 4 kg plus 8 kg we can add. So this is allowed. Okay, but 4 kg plus 8 grams we cannot add. ಇದನ್ನ ಆಡ್ ಮಾಡ್ಬೇಕಾದ್ರೆ ಕೆಜಿ ನ ಗ್ರಾಮ್ ಕನ್ವರ್ಟ್ ಮಾಡಬೇಕು, ಇಲ್ಲ ಗ್ರಾಮ್ ನ ಕೆಜಿ ಕನ್ವರ್ಟ್ ಮಾಡಬೇಕು. therefore when we add, ಇದು ಬಹಳ ಇಂಪಾರ್ಟೆಂಟ್, when we add abstract numbers ಅಂದ್ರೆ ಏನು ಯೂನಿಟ್ ಬರ್ದಿರೋದಿಲ್ವಲ್ಲ, we assume that all numbers they are like numbers. ಅಂದ್ರೆ ಏನು, representing an imaginary same quantity of same unit of measure. ಯಾವುದೋ ಒಂದು ಇಮ್ಯಾಜಿನರಿ ಕ್ವಾಂಟಿಟಿ ಇದೆ, ಎಲ್ಲಾ ನಂಬರು ಅದೇ ಕ್ವಾಂಟಿಟಿ, ಅಂಡ್ ಎಲ್ಲಾ ನಂಬರು ಆ ಕ್ವಾಂಟಿಟಿ ಮೆಷರ್ಗೆ ಅದೇ ಯೂನಿಟ್ ಯೂಸ್ ಮಾಡಿದೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ನಾವು. 4, 8, 12 ಅಂತ ಹೇಳಿದ್ರೆ ಆ ರೂಲ್ಸ್ ಇದೆ ಅದರಲ್ಲಿ ಅಂತ, ಅದು ಇಟ್ಕೊಂಡಿರ್ಬೇಕು. ಸೇಮ್ ಯೂನಿಟ್, ಬಿಕಾಸ್ ಮುಂದೆ ಇದೆಲ್ಲ ಕಾನ್ಸೆಪ್ಟ್ ನಾಳೆ ಅನಾಲಿಟಿಕಲ್ ಜಾಮೆಟ್ರಿ ಇದಕ್ಕೆ ಬಂದಾಗ ಇದನ್ನೇ ಎಕ್ಸ್ಟೆಂಡ್ ಮಾಡ್ತೀವಿ, ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್. ಸೇಮ್ ಕ್ವಾಂಟಿಟಿ ಆಫ್ ಸೇಮ್ ಯೂನಿಟ್ ಆಫ್ ಮೆಷರ್. ಓಕೆ, ಸೊ example, eight plus 4
ಪ್ಲಸ್ 6 ಈಕ್ವಲ್ಸ್ 18. ಇವನ್ನ ನಾವು ಅಡೆಂಡ್ಸ್ ಅಂತ ಕರಿತೀವಿ, ಕೂಡುವ ಸಂಖ್ಯೆಗಳು ಅಂತ ಕನ್ನಡದಲ್ಲಿ. ಇದನ್ನ ಸಮ್ ಅಂತ ಕರಿತೀವಿ. ಸೊ ಎನ್ ಆಪರೇಷನ್ ಆಫ್, ಸೊ ಅಡಿಷನ್ ಅನ್ನೋದೇನು, ಮ್ಯಾಥಮ್ಯಾಟಿಕಲ್ ಆಪರೇಷನ್ ಆಫ್ ಫೈಂಡಿಂಗ್. ಈ ತರ ನಾ ಡ್ಯಾಶ್ ಹಾಕಿದ್ರೆ ಅಡಿಷನ್ is the mathematical operation of finding cumulative total count of aggregating two or more numbers. ಓಕೆ, ಸೊ ಅದನ್ನು ತಿಳ್ಕೊಂಡಿರ್ಬೇಕು. ಈ ಆಪರೇಷನ್ ಮಾಡ್ಬೇಕಾದ್ರೆ ಇದು ರೂಲ್ಸ್ ಇದೆ. ಇದರೊಳಗಡೆಗೆ ನಾವು ಏನು ಅದು ಮಾಡಿದ್ರೆ ಯಾವಾಗಲೂ ಅಷ್ಟೇ, ಒಂದು ಆಪರೇಷನ್ ಮಾಡಿದ್ರೆ ಇವನ್ನ ಇನ್ಪುಟ್ಸ್ ಅಂತ ಕರಿತೀವಿ. ಇದು ಇನ್ಪುಟ್. ಇನ್ಪುಟ್ ಏನು, ಮ್ಯಾಥಮೆಟಿಕಲ್ ಆಬ್ಜೆಕ್ಟ್. ಈಗ ನಂಬರ್ ಅನ್ನೋದು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್. ಅದ್ರ ಮೇಲೆ ಈಗ ಆಪರೇಷನ್ ಮಾಡಿದ್ದೀವಿ, ಏನು ಆ್ಯಡ್ ಮಾಡಿದ್ದೀವಿ, ಅದರಿಂದ ಒಂದು ಔಟ್ಪುಟ್ ಬರುತ್ತೆ. ಆಪರೇಷನ್ ಏನು ರೂಲ್ಸ್ ಹೇಳಿದಾರೋ ಆ ರೂಲ್ಸ್ ಅಪ್ಲೈ ಮಾಡಿ ಇನ್ಪುಟ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಒಂದು ಔಟ್ಪುಟ್ ಬರುತ್ತೆ. ಆ ಔಟ್ಪುಟ್ಗೆ ಸಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಆನ್ ಇನ್ಪುಟ್ಸ್ ಪ್ರೊಡ್ಯೂಸಿಂಗ್ ಎನ್ ಔಟ್ಪುಟ್ ಅಂತ ಮೊನ್ನೆ ಹೇಳಿದ್ನಲ್ಲ ಅದು. ಓಕೆ, ದೆನ್ ಕ್ವಿಕ್ ಆಗಿ ಸಬ್ಟ್ರಾಕ್ಷನ್. ಇದೇ ತರ ಸಬ್ಟ್ರಾಕ್ಷನ್ ಅಂದ್ರೆ ಫೈಂಡಿಂಗ್, it is the mathematical operation of finding difference between given numbers. ಒಂದು ನಂಬರ್ ಇನ್ನೊಂದು ನಂಬರ್ ಇಂದ ಎಷ್ಟು ವ್ಯತ್ಯಾಸ ಇದೆ, ಅದರಲ್ಲಿ ಎಷ್ಟು ಜಾಸ್ತಿ ಇದೆ ಎಷ್ಟು ಕಮ್ಮಿ ಇದೆ ಅಂತೇಳಿ, ಬಿಟ್ವೀನ್ ಗಿವನ್ ನಂಬರ್ಸ್. ಓಕೆ, ಸೇಮ್ ರೂಲ್ ಆಫ್ ಅಡಿಷನ್ applies here also. Same rule of apply here also. So ಈ addition and subtraction ಇನ್ವರ್ಷನ್ ಹೇಗಾಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಆಮೇಲಿಂದ ಕ್ಲಾಸ್ ಮುಗಿಸಿ ಇನ್ನು ಮಿಕ್ಕಿದ ಆಪರೇಷನ್ಸ್ಗೆ ಇದೇ ತರ ಲೆಕ್ಚರ್ ರೆಡಿ ಮಾಡ್ಬಿಟ್ಟು ಕಳಿಸ್ತೀನಿ ನಾನು. ಓಕೆ, ಸೊ ಇದ್ರದ್ದು ಇನ್ವರ್ಷನ್ ಅಂದ್ರೆ ಏನು, ಇನ್ವರ್ಷನ್ ಆಫ್ ಆಪರೇಷನ್ ಅನ್ನೋದನ್ನ ಇದ್ರ ಜೊತೆ ತೋರಿಸ್ತೀನಿ. ಸೊ ಎಕ್ಸಾಂಪಲ್ 22 minus 8 equals 4. ಓಕೆ, ಇದರಲ್ಲಿ ಯಾವ ನಂಬರ್ ಅನ್ನು ಕಳೀತಾ ಇದೀವೋ ಅದನ್ನ ಸಬ್ಟ್ರಾಹೆಂಡ್ ಅಂತ ಕರೀತಾರೆ. ಸೊ ಇದೇನಿದು, ಡಿಫರೆನ್ಸ್ ಅಂತ ಇದಕ್ಕೆ ಕರಿತೀವಿ. ಸೊ ಇಲ್ಲೇನಾಯ್ತು, ಇನ್ಪುಟ್ ಒಂದು ಗಿವನ್ ನಂಬರ್ ಅಲ್ಲಿ ರೆಡ್ಯೂಸ್ ಇಟ್ ಬೈ 8 ಅಂತ ಹೇಳ್ಬೋದು, ಅಥವಾ ಟೇಕ್ 8 from 22. ಸೊ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 22 reduced by 8 or take away 8 from 22. ಇದು ಯಾತಕ್ಕೆ ಬರೀತಾ ಇದ್ದೀನಿ, ವರ್ಡೆಡ್ ಪ್ರಾಬ್ಲಮ್ಸ್ ನಲ್ಲಿ ಈ ಇಂಗ್ಲಿಷ್ ಉಪಯೋಗಿಸ್ತಾರೆ. ಓಕೆ, ಇವೇನಿದು ಇನ್ಪುಟ್. ಇದು ಇದ್ರ ಮೇಲೆ ಏನು ಆಪರೇಷನ್ ಮಾಡಿದೀವಿ, ಒಂದು ಕೊಟ್ಟಿರೋ ನಂಬರ್ ಅಲ್ಲಿ ಇನ್ನೊಂದು ನಂಬರ್ನ ಕಳೆದಿದ್ದೀವಿ. ಕಳಿಬೇಕಾದ್ರೆ ಏನು ಮಾಡಬೇಕು, ಕೌಂಟ್ ಡೌನ್. 22 8 ಸತಿ ಕೌಂಟ್ ಡೌನ್ ಮಾಡೋದು, 21 20 ಈ ಥರ ಮಾಡಿದ್ರೆ ಕಡೆಯಲ್ಲಿ ಏನು ಉಳಿಯುತ್ತೆ, 8 ಸತಿ ನಾವು ಯೂನಿಟ್ ಕಳೆದ್ರೆ 8 ಯೂನಿಟ್ ಕಳೆದ್ರೆ 14 ಉಳಿಯುತ್ತೆ ಅದನ್ನ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್. ಮೆಂಟಲ್ ಮ್ಯಾಥ್ಸ್ ಮಾಡಿದ್ ನಂಗೆ ಬಂದಿರುತ್ತೆ, ಬಟ್ ಸುಮ್ಮನೆ ಫಸ್ಟ್ ಪ್ರೊಸೀಜರ್ ಗೊತ್ತಿರ್ಬೇಕು ಮೈಂಡಲ್ಲಿ ಏನು ಹೆಂಗೆ ಬಂತು ಇದು ಅಂತ ಅನ್ನೋದು. ಸೊ 8 from 22. ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅಬ್ಸರ್ವ್. ಏನು ಅಬ್ಸರ್ವ್, if we add and subtract the same number to and from a given number, it results in the same number. Result will be same number. ನೋಡಿ, example 8 plus 3 minus 3 is equal to 11 minus 3 equals 8. ಹೌದಾ? ಸೊ ಏನ್ ಮಾಡಿದ್ವಿ ನಾವು, ಆಡ್ ಮಾಡಿದ್ವಿ ಒಂದು ನಂಬರು, ಅದೇ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ subtraction is inversing the operation of
ಅಡಿಷನ್ ಅಂತ ಹೇಳ್ತೀವಿ. ಸೊ ಸಬ್ಟ್ರಾಕ್ಷನ್ನು ಅಡಿಷನ್ನು ದೇ ಕ್ಯಾನ್ ಬಿ ಯೂಸ್ಡ್ ಒನ್ ಆಪರೇಷನ್ ಟು ನಲ್ಲಿಫೈ ದಿ ಅದರ್ ಆಪರೇಷನ್. ಅದಕ್ಕೆ ನಾವೇನಂತ, ನಲ್ಲಿಫೈ ಅಂದ್ರೆ ಏನು? ಅದು ಕೂಡಿದ್ರಿಂದ ಏನು ಎಫೆಕ್ಟ್ ಆಗಿತ್ತೋ ಆ ಎಫೆಕ್ಟನ್ನ ನಾನು ತೆಗೆದು ಹಾಕೋದು. ಕೂಡಿದ್ರಿಂದ 11 ಆಯ್ತು, ಆ 11ರಿಂದ 3 ಮತ್ತೆ ಕಳೆದ್ರೆ ಏನಾಗುತ್ತೆ, ವಾಪಸ್ ಅದೇ ನಂಬರ್ ಸಿಗುತ್ತೆ. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ವಿಲ್ ಬಿ ಯೂಸಿಂಗ್ ಇನ್ ದಿ ಸೊಲ್ಯೂಷನ್ ಆಫ್ ಈಕ್ವೇಶನ್. ದಟ್ ಮೀನ್ಸ್ ಎಕ್ಸ್ಟ್ರಾಕ್ಟಿಂಗ್ ದಿ ಒರಿಜಿನಲ್ ನಂಬರ್ ಅಂತ ಹೇಳಿ. ಸೊ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ದೇರ್ ಫಾರ್ ಇನ್ವರ್ಸ್ ಆಪರೇಷನ್ ಆರ್ 8 - 3 + 3 ಅಂತ ಬರೀತೀನಿ ಅಂತ ಇಟ್ಕೊಳ್ಳಿ. 8 - 3 gives me 5. To that if I again add, it produces this. That means an inverse operation nullifies the original operation. So addition and subtraction are mutually inverse to each other. An operation which nullifies ಅಂದ್ರೆ ಅದ್ರದ್ದು ಏನು ಎಫೆಕ್ಟ್ ಇದೆ ಅದನ್ನ ತೆಗೆದುಹಾಕುತ್ತೆ. The effect of another operation we say nullify ಆದ್ರೇನೆ ತಾನೇ ಒರಿಜಿನಲ್ ನಂಬರ್ ಬರೋದು. This is original by adding, ಇದು by subtracting, ಇದು ಒರಿಜಿನಲ್. ಸೊ ನಲ್ಲಿಫೈ ಆಗ್ತಾ ಇದೆ. An operation which nullifies the effect of another operation, we say it is inverse operation. We call it inverse operation ಅಂತ ಹೇಳೋಣ. We call it inverse operation. ಸೊ ಇದಕ್ಕೆ ಕನ್ನಡ ಪದ ನಾನು ಕರೆಕ್ಟಾಗಿ ಹುಡುಕ್ತೀನಿ. ಇನ್ವರ್ಸ್ ಆಪರೇಷನ್ ಅಂತ ಹೇಳಿ. ದೇರ್ ಫಾರ್ ಅಡಿಷನ್ ಈಸ್ ಇನ್ವರ್ಸ್ ಆಪರೇಷನ್ ಆಫ್ ಸಬ್ಟ್ರಾಕ್ಷನ್. ಒಂದು ಹೆಚ್ಚಿಸಿದ್ರೆ ಇನ್ನೊಂದು ಕಮ್ಮಿ ಮಾಡುತ್ತೆ. ಆ್ಯಂಡ್ ಸಬ್ಟ್ರಾಕ್ಷನ್ is inverse operation of addition. Okay, so ಇದೇ ತರ ಇನ್ನು 4 ಆಪರೇಷನ್ ಇದೆ. ಮಲ್ಟಿಪ್ಲಿಕೇಶನ್, ಡಿವಿಷನ್, ಇನ್ವಲ್ಯೂಷನ್, ಎವಲ್ಯೂಷನ್. ಅದಷ್ಟರದ್ದನ್ನು ನಾನು ಮತ್ತೆ ರೆಕಾರ್ಡ್ ಮಾಡಿ, ನೆಕ್ಸ್ಟ್ ನಂಬರ್ ಇದೆ, ರ್ಯಾಷನಲ್ ನಂಬರು, ಇರ್ರಾಷನಲ್ ನಂಬರು, ರಿಯಲ್ ನಂಬರ್. ಇವು ಮೂರನ್ನು ಸೇರಿಸ್ಬಿಟ್ರೆ ನಿಮ್ಗೆ 10ನೇ ಕ್ಲಾಸ್ ತನಕ ನಂಬರಿನ ಬೇಸಿಕ್ಸ್ ಅಷ್ಟನ್ನು ಗೊತ್ತಾಗುತ್ತೆ. ಆ್ಯಂಡ್ ಇದರಿಂದ ನೆಕ್ಸ್ಟ್ ಕ್ಲಾಸಲ್ಲಿಂದ ನಾವು ಫ್ರಾಕ್ಷನ್ ಅನ್ನೋ ಇನ್ನೊಂದು ಇಂಪಾರ್ಟೆಂಟ್ ನಂಬರು, ಆ ಫ್ರಾಕ್ಷನ್ನು ರೆಗ್ಯುಲರ್ ನಂಬರ್ನೆಲ್ಲ ಕೂಡಿಸೋದು ಮಾಡೋದು, ಈ ಥರದ್ದನ್ನೆಲ್ಲ. ಒಂದು ಇಂಪಾರ್ಟೆಂಟ್ ಇದಿಷ್ಟರಿಂದ ತಿಳ್ಕೊಬೇಕಾದೇನಪ್ಪ ಅಂತಂದ್ರೆ, ಇಂಟೀಜರ್ ಅಂತಂದ್ರೆ ಹೋಲ್ ನಂಬರ್ ಅಂತಂತಂದ್ರೆ ಕೌಂಟಿಂಗ್ ನಂಬರ್ಸ್ ಪ್ಲಸ್ 0. ಅಂದ್ರೆ 0 ಸೇರಿಸ್ಕೊಂಡಾಗ ಆ ಕೌಂಟಿಂಗ್ ನಂಬರ್ಸ್ 9, 0 ಸೇರಿಸ್ಕೊಂಡಾಗ ಅವು ಹೋಲ್ ನಂಬರ್ ಆಗುತ್ತೆ. ಹೋಲ್ ನಂಬರ್ಸ್ ವಿಚ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಈ ಇಂಟೀಜರ್ ಇಂದ ನೆಕ್ಸ್ಟ್ ನಾವು ರ್ಯಾಷನಲ್ ನಂಬರು ಅದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ಇದ್ರದ್ದು ಸ್ವಲ್ಪ ಬ್ಯಾಲೆನ್ಸ್ ಆಫ್ ಪೋರ್ಷನ್ ಇವತ್ತಿನ ಸಾಕಮ್ಮ. ಇವತ್ತಿಗೆ ನಾನು ನಿನ್ನೆ ತೊಗೊಳಕ್ಕಾಗಲಿಲ್ಲ, ಸಾರಿ. ಬಟ್ ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ನಾಳೆ ನಾಡೋದ್ರಲ್ಲಿ ಕಳಿಸ್ತೀನಿ ಅದನ್ನು. ಓಕೆ, ಥ್ಯಾಂಕ್ಸ್ ಅಪ್ಪ ಮಕ್ಕಳ, ಥ್ಯಾಂಕ್ ಯು.